ನೀವು ಕೊಡ್ಸು. ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯೇಯಾ ನಿಯತಿದಿಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾ ಸಕಲ ಗುಣನಿಧಿ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇದಂ ಮಹಾಂತಂ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನ ಮುನಿಂ ಭರೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶಮಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮದೇವರು ಬಂದು ಆ ಹಿರಣ್ಯಕಶಿಪುವಿಗೆ ಆ ಹಿರಣ್ಯಕಶಿಪು ಮಾಡಿದಂತಹ ತಪಸ್ಸಿಗೆ ಮೆಚ್ಚಿ ವರಗಳನ್ನು ಕೊಟ್ಟಿದ್ದಾರೆ. ಆ ವರಗಳು ಹೇಗಿತ್ತು ಅಂತಂದ್ರೆ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ತಪಸ್ಸಂತೂ ಮಾಡಿದ್ದಾನೆ, ಹಾಗಾಗಿ ವರವನ್ನ ಕೊಡಲೇಬೇಕು. ಆದರೆ ಆ ವರಗಳು ಮೀರ್ಲಿಕ್ಕೆ ಸಾಧ್ಯವಾದದ್ದು ಕೇವಲ ದೇವರು ಒಂದೇ. ಆ ದೇವರನ್ನು ಬಿಟ್ಟು ಬೇರೆ ಯಾರೂ ಕೂಡ ವರವನ್ನ ಮೀರ್ಲಿಕ್ಕೆ ಸಾಧ್ಯವಿಲ್ಲ ಅಂತನ್ನೋದು ಸ್ಪಷ್ಟವಾಗಿ ಆ ವರಗಳಿಂದಲೇ ತಿಳಿದು ಬಂತು. ವರ ಕೇಳಲಿಕ್ಕೆ ಅವನೆಷ್ಟು ಸಮರ್ಥವಾಗಿ ವರವನ್ನು ಕೇಳಿದ್ದಾನೋ, ವರವನ್ನು ಕೊಡೋರು ಅಷ್ಟೇ ಸಮರ್ಥವಾಗಿ ವರವನ್ನು ಕೊಟ್ಟರು. ಯಾಕೆ ಅಂತಂದ್ರೆ ಯಾವ ವರವನ್ನು ಕೊಟ್ಟರು ಎಲ್ಲ ವರವನ್ನು ಮೀರಿ ದೇವರು ಸಜ್ಜನರಿಗೆ ಹಿತಕ್ಕಾಗಿ ಬಂದು ಅವತಾರ ಮಾಡಿ ಶಿಕ್ಷಣೆ ಕೊಡ್ತಾನೆ, ದುಷ್ಟರಿಗೆ ಸಂಹಾರ ಮಾಡ್ತಾನೆ ಅಂತನ್ನುವ ಅತಿ ವಿಶ್ವಾಸದಿಂದ ಬ್ರಹ್ಮದೇವರು ಕೊಟ್ಟರು. ಆದರೂ ಬ್ರಹ್ಮದೇವರು ಒಂದು ಮಾತು ಹೇಳ್ತಾರೆ, ತಾತೇ ಮೇ ದುರ್ಲಭ ಪುಂಸಃ ಯಾನ್ ವೃಣೀಶೆ ವರಾನ್ ಮಮ ತಥಾಪಿ ಪಿತರಾಮ್ಯಂಗ ವರಾನ್ ಯದಪಿ ದುರ್ಲಭ. ನೀನು ಕೇಳಿದ ಅತ್ಯಂತ ದುರ್ಲಭ ವರಗಳು, ಆದರೂ ಈ ವರಗಳಿಂದ ನಿನಗೆ ಹಿತವಾಗ್ತದೆ ಅಂತ ನೀನು ಅನ್ಕೊಂಡಿದ್ದಿ, ಆದರೆ ಅದರಿಂದ ನಿನಗೆ ದುಃಖವಾಗುವುದೇ ಇದು ಹೆಚ್ಚು ಅಂತ ನನಗನಿಸ್ತದೆ, ದುಃಖವಾಗ್ತದೆ ಇದರಿಂದ ಅಂತ. ತಥೋ ಜಗಾಮ ಭಗವಾನ್ ಅಮೋಘಾನುಗ್ರಹೋ ವಿಭು ಪೂಜಿತೋ ಅಸುರವರ್ಯೇಣ ಸ್ತೂಯಮಾನ ಪ್ರಜೇಶ್ವರೈಹಿ. ಆಗ ಆ ಬ್ರಹ್ಮದೇವರು ಆ ಅಸುರವರ್ಯನಾದಂತಹ ಹಿರಣ್ಯಕಶಿಪುವಿನಿಂದ ಪೂಜಿತನಾಗಿ ಸಮ್ಮಾನಿತನಾಗಿ ತಾನಲ್ಲಿಂದ ಹೊರಟು ಹೋಗಿದ್ದಾರೆ. ಎಲ್ಲಿ? ತಮ್ಮ ಊರಿಗೆ, ಸತ್ಯಲೋಕಕ್ಕೆ ತಾವು ತೆಗೆದು ಹೋಗಿದ್ದಾರೆ ಅಂತ. ಸವಿಜಿತ್ಯ ದಿಶಸ್ಸರ್ವಾನ್. ಎರಡನೇ ಕ್ಷಣ ಅವನೇನ್ ಮಾಡ್ಬೇಕು? ಯಾವ ಪ್ರಯೋಜನಕ್ಕಾಗಿ ವರವನ್ನ ಕೇಳಿದ್ದ, ಉದ್ದೇಶನೇ ಅವನ ಅದಿತ್ತು. ಅವನು ಮಹಾಸಮರ್ಥನೇ ಯದ್ಯಪಿ, ಆದರೂ ಇನ್ನೂ ಹೆಚ್ಚಿನ ಬಲವನ್ನು ಪಡಿಬೇಕು ಅಂತ ಒಂದೇ ಒಂದು ಮಾತ್ರ ಉದ್ದೇಶದಿಂದ ತಾನು ಈ ವರವನ್ನು ಕೇಳಿದ್ದ. ಸವಿಜಿತ್ಯ ದಿಶಸ್ಸರ್ವಾಹ. ಎಲ್ಲ ದಿಕ್ಕುಗಳನ್ನ, ಲೋಕಗಳನ್ನ, ದೇವತೆಗಳನ್ನ ಎಲ್ಲರನ್ನೂ ಗೆಲ್ತಾ ಹೋಗ್ತಾ ಇದ್ದಾನೆ.
ಮೊದಲೇ ಹೆಜ್ಜೆ ಇಟ್ಟಿದ್ದು ಭೂಲೋಕದಿಂದ ನೇರವಾಗಿ ಸ್ವರ್ಗಕ್ಕೆ ಇಂದ್ರನ ಸಿಂಹಾಸನದ ಮೇಲೆ ಕೂತ. ಆ ವರದ ಸಾಮರ್ಥ್ಯ, ಆ ತಪಸ್ಸಿನ ಸಾಮರ್ಥ್ಯ ಏನೆಲ್ಲ ವಶಪಡಿಸ್ಕೊಳ್ಳಿಕ್ಕೆ ಆಗ್ತದೆ ನೋಡ್ರಿ ಮನುಷ್ಯನಿಗೆ. ಆದ್ರೆ ಇದೇ ತಪಸ್ಸು ಮಾಡಿದ ಸಾಮರ್ಥ್ಯವನ್ನ ಒಳ್ಳೆದಕ್ಕೆ ಬೆಳೆಸಿದ್ದ ಅಂತಂದ್ರೆ ಅವನು ಉದ್ಧಾರ ಆಗ್ತಿತ್ತು. ಆದರೆ ಸುಜೀವ ಇದ್ದಿದ್ದಿಲ್ಲ. ಹಾಗಾಗಿ ಕಷ್ಟವಾಯಿತು ಅವನಿಗೆ. ಸಿದ್ಧ ಚಾರಣ ವಿದ್ಯಾಧರ ಋಷೀನ್ ಪಿತೃಪತೀನ್ ಮನೂನ್ ಯಕ್ಷ ರಕ್ಷ ಪಿಶಾಚ ಈಶಾನ್ ಪ್ರೇತಭೂತನ್ ಪತಿನ್ನಪಿ. ಸಿದ್ಧರನ್ನ ಗೆದ್ದಿದ್ದಾನೆ, ಚಾರಣರನ್ನ ಗೆದ್ದಿದ್ದಾರೆ, ವಿದ್ಯಾಧರನ್ನ ಗೆದ್ದಿದ್ದಾನೆ, ಋಷಿಗಳನ್ನ, ಪಿತೃಗಳನ್ನ ಮತ್ತು ಯಕ್ಷರನ್ನ, ರಾಕ್ಷಸರನ್ನ, ಪ್ರೇತಗಳನ್ನ, ಯಾರ್ಯಾರು ಗೆಲ್ಲಬೇಕು ಭೂಮಿಯಲ್ಲಿದ್ದವರನ್ನ ಗೆದ್ದಿದ್ದಾನೆ. ಸರ್ವ ಸಪತ್ನೀನ್ ಜಿತ್ವಾ ವಶಂ ಆನೀಯ ವಿಶ್ವಜಿತ. ಗೆಲ್ಲುವುದಂದ್ರೆ ಏನು? ಅವ್ರು ಕೂಡಂದ್ರೆ ಕೂಡಬೇಕು, ಏಳಂದ್ರೆ ಹೇಳ್ಬೇಕು, ಅಷ್ಟ್ರ ಮಟ್ಟಿಗೆ ತನ್ನ ವಶದಲ್ಲಿ ಇಟ್ಕೊಂಡಿದ್ದಾನೆ. ಜಹಾರ ಲೋಕಪಾಲಾನಾಂ. ಲೋಕಪಾಲರು ಯಾರ್ಯಾರಿದ್ರೋ ಸೂರ್ಯಚಂದ್ರರು. ಇವತ್ತು ನೀವು ರಾತ್ರಿ ತನ ಮುಳುಗೋದಿಲ್ಲ, ರಾತ್ರಿನೂ ಹಾಗೆ ಇರ್ಬೇಕು, ಸೂರ್ಯ ಅಸ್ತನೇ ಆಗೋದಿಲ್ಲ, ಅವ ಹಾಗೆ ಇರ್ಬೇಕಷ್ಟೇ. ಅವನು ವಿಚಿತ್ರವಾದ ಲೋಕಕ್ಕೆ ವಿರುದ್ಧವಾದ ವರ್ತನೆಗಳನ್ನ ತನ್ನ ಸಾಮರ್ಥ್ಯದಿಂದ ಮಾಡ್ತಾ ಇದ್ದಾನೆ. ಸ್ಥಾನಾನಿ ಸಹ ತೇಜಸ ಮಹೇಂದ್ರ ಭವನಂ ಸಾಕ್ಷ ನಿರ್ಮಿತಂ ವಿಶ್ವಕರ್ಮಣ. ಆ ವಿಶ್ವಕರ್ಮನೇ ನಿರ್ಮಾಣಗೊಂಡ ಯಾವುದು ಮಹೇಂದ್ರ ಭವನ, ಅದರ ಮೇಲೆ ತನ್ನ ಆಧಿಪತ್ಯವನ್ನು ಇಟ್ಟಿದ್ದಾನೆ. ಎಲ್ಲರೂ ಇವನಿಗೆ ಹೆದರ್ತಾ ಇದ್ದಾರೆ. ಯಾವ ಯಜ್ಞ ಮಾಡಿದರೂ, ದಾನ ಕೊಟ್ಟರು, ನಾವು ವಿಷ್ಣು ಪ್ರೀತ್ಯರ್ಥಂ ವಿಷ್ಣು ಪ್ರೀತ್ಯರ್ಥಂ ಶ್ರೀಕೃಷ್ಣಾರ್ಪಣಮಸ್ತು ಅಂತಂದ್ರೆ ಅಲ್ಲಿ ಹಿರಣ್ಯಕಶಿಪ ಅರ್ಪಣಮಸ್ತು, ಹಿರಣ್ಯಕಶಿಪು ಹಿರಣ್ಯಕಶಿಪು ಪ್ರೀತ್ಯರ್ಥಂ ಅಂತೇ ಸಂಕಲ್ಪ. ಅದೊಂದು ಪುಸ್ತಕ ಮಾಡಿ ಕೊಟ್ಬಿಟ್ಟಿದ್ದಾನೆ ಎಲ್ಲರಿಗೆ. ಹಾಗೇ ಜನರು ದಾನ ತಪಸ್ಸು ಏನೇ ಮಾಡೋದಾದ್ರೂ ಅವನಿಗೆ ಸಮರ್ಪಣೆ, ಅವನ ಹೆಸರಲ್ಲೇ. ಹೀಗೆ ವಿಚಿತ್ರವಾದದ್ದು. ಯತ್ರ ವಿಚಿತ್ರ ವಿತಾನಿ ಪದ್ಮರಾಗವನ. ಅಲ್ಲಿ ಇದ್ದಂತಹ ಏನೇನು ಭಾರಿ ಭಾರಿ ವಸ್ತುಗಳಂತಿತ್ವೋ ಅದೆಲ್ಲ ಅವನ ಸಂಪತ್ತಿ ಅಂತ ಆಯ್ತು. ದೇವತೆಗಳು, ಎಷ್ಟೋ ದೇವತೆಗಳು, ಸಣ್ಣ ಚಿಕ್ಕ ಚಿಕ್ಕ ದೇವತೆಗಳು ಬದುಕಬೇಕು ಅಂತನೋ ಆಸೆಯಿಂದ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಸಲಾಂ ಹೊಡಿತಾ ಇದ್ದಾರೆ. ಶ್ರೀಮದ ಶಾಸ್ತ್ರ ಹೇಳುತ್ತದೆ, ರೇಮೇ ಅಭಿವಂದ್ಯಾಘ್ರಿ ಯುಗ ಸುರಾದಿಭಿಹಿ. ದೇವತೆಗಳು ಕೂಡ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಷ್ಟು ಉನ್ಮತ್ತನಾದ, ಮೊದಲೇ ಸೊಕ್ಕಿನ ವ್ಯಕ್ತಿ, ಅದರೊಳಗೆ ಬಲ ಬಂದಿದೆ. ಆದ್ರಿಂದ ಇನ್ನ ಹೆಚ್ಚಿನ ತಾನು ಗರ್ವವನ್ನ ತೋರಿಸ್ತಾ ಇದ್ದಾನೆ. ಗಂಧರ್ವ ಸಿದ್ಧ ಋಷಯ ಅಸ್ತುವನ್. ಗಂಧರ್ವರು ಋಷಿಗಳು ಎಲ್ಲರೂ ಅವನನ್ನು ಸ್ತೋತ್ರ ಮಾಡ್ಬೇಕು. ಅವನ ಬಂದ ಅಂತಂದ್ರೆ ಎಲ್ಲರೂ ಸ್ತೋತ್ರ ಮಾಡ್ಬೇಕು. ದೇವರು ಬಂದ್ರೆ ದೇವತೆಗಳು ಹೇಗೆ ಸ್ತೋತ್ರವೋ ಹಾಗೆ ಈ ಅಸುರ ಬಂದಿದ್ದಕ್ಕೆ ದೇವತೆಗಳೆಲ್ಲ ಸ್ತೋತ್ರ ಮಾಡುವ ಪ್ರಸಂಗ ಬಂತು. ಇದನ್ನು ನೋಡಿ ಬಹಳ ಸಂಕಟ ಆಗ್ತಾ ಇತ್ತು ಒಳಗಡೆ. ಬದುಕಬೇಕು, ಇಲ್ಲದ್ರೆ ಹೊಡಿತಾನೆ ಬಡಿತಾನೆ ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಅವರು ಸ್ತೋತ್ರಾದಿಗಳನ್ನ ಮಾಡ್ತಾ ಇದ್ರು. ಅದ್ರ ಒಳಗೆ ಮಾತ್ರ ಬಹಳ ಸಂಕಟ ಆಗ್ತಿತ್ತು, ಬಹಳ ದುಃಖ ಆಗ್ತಿತ್ತು. ಇಜ್ಜಮಾನು ಹೇಳ್ತದೆ, ಇಜ್ಜಮಾನಃ ಹವಿಹಿ. ಏನೇನು ಹವಿಸ್ಸನ್ನು ಕೊಡಬೇಕೋ ಅವನಿಗೆ ಕೊಡಬೇಕು. ಅಗ್ರಹಿ ಸ್ವತೇಜಸ ರತ್ನಾಕಾರಶ್ಚ. ಸಮುದ್ರದಲ್ಲಿ ಇರುವ ಎಲ್ಲಾ ರತ್ನಗಳು, ಬೆಟ್ಟದಲ್ಲಿ ಇದ್ದ ರತ್ನಗಳು, ಬಂಗಾರ, ಯಾವ್ದ್ಯಾವ್ದಂತೂ ಅಪರೂಪ ವಸ್ತುಗಳಿತ್ತೋ ಅದೆಲ್ಲ ಇವನಿಗೆ ತಂದು ಸಮರ್ಪಣೆ ಮಾಡಬೇಕು. ಆಚೆ ಈಚೆ ಹೋಗುವಂತೆ ಇಲ್ಲ. ಹೀಗೆಲ್ಲ ತಮ್ಮನ್ನ ವಶಪಡಿಸಿಕೊಂಡ. ಏವಂ ಐಶ್ವರ್ಯ ಮತ್ತಸ್ಯ. ಆಗ್ತದೆ ಹೀಗೆ. ಏನೂ ಇಲ್ಲ, ಸಂಭಾವಿತ ಇದ್ದಾನೆ, ಸಜ್ಜನ ಇದ್ದಾನೆ ಅಂತಂದಾಗ ಅವನಲ್ಲಿ ಏನೇ ಇಲ್ಲದೆ ಇದ್ದ ಒಂದು ವಸ್ತು ಅಪರೂಪವಾದದ್ದು ಬಂತು ಅಂತಂದ್ರೆ ಅವನಿಗೆ ಗರ್ವ ಬರುವುದು ನಿಜ. ಅಂಥದ್ದು ಉನ್ಮತ್ತನಾದ ರಾಕ್ಷಸ ಸ್ವಭಾವ ಇದ್ದಂತಹ ವ್ಯಕ್ತಿಗೆ ಐಶ್ವರ್ಯ ಬಂದಿದೆ, ಉನ್ಮತ್ತನಾಗಿದ್ದಾನೆ. ಇನ್ನ ಹೆಚ್ಚು ಕಾಲೋ ಮಹಾನ್ ವ್ಯತೀತಾಯ. ಬಹಳ ದುಷ್ಟವಾದ ಕಾಲ ಬಂತು, ಅತೀ ಭಯಾನಕವಾದ ಕಾಲ ಬಂತು. ಯಾರು ತಮ್ಮ ಮನಸ್ಸಿಗೆ ಬದ್ದಂತೆ ಯಾವ ಕೆಲಸವನ್ನು ಮಾಡುವಂತೆ ಇಲ್ಲ. ಏನೇ ಇದ್ರೂ ಪ್ರತ್ಯೇಕವಾಗಿ ಮನೆಯಲ್ಲಿ ಕೂತು ದೇವರನ್ನ ಸ್ತೋತ್ರ, ಗುರುಗಳ ಸ್ತೋತ್ರ ಏನಾದ್ರೂ ಮಾಡಿ ಪೂಜಾದಿಗಳನ್ನ ಮಾಡಬೇಕು ಅಂತಂದ್ರೆ ಎಲ್ಲಾ ಬಾಗಿಲು ಕಿಟಕಿಗಳನ್ನ ಹಾಕಿ ಮಾಡಬೇಕು ಪ್ರಸಂಗ. ಯಾವಾಗ ಹಿರಣ್ಯಕಶಿಪುನ ಭಟರು ಬಂದ್ರು ನಮ್ಮನ್ನು ಏನ್ ಕೊಲ್ತಾರೋ ಗೊತ್ತಿಲ್ಲ ಅಂತನೋ ಭಯ ಇತ್ತು ಎಲ್ಲರಿಗೆ. ಬ್ರಾಹ್ಮಶಾಪ ಮುವಾಹ. ಆ ಹಿರಣ್ಯಕಶಿಪುವಿಗೆ ಬ್ರಾಹ್ಮಣರು ಶಾಪ ಕೊಟ್ರು, ಜಯ ಮತ್ತು ವಿಜಯರ ಶಾಪ ಕೊಟ್ರು. ಆದರೆ ಅವರಿಗೆ ವರ ಆಯ್ತು, ನಮಗೆ ಶಾಪ ಆಯ್ತದು. ಯಾರಿಗೆ ಶಾಪ ಅಂತ ಗೊತ್ತಾಗ್ತಾ ಇಲ್ಲ. ಇವರು ಅಸುರರಾಗಿ ತೊಳಗು ಹುಟ್ಟಿದ್ರ, ಅಸುರರಾಗಿ ಹುಟ್ಟಿದ್ದಕ್ಕೆ ತೊಂದರೆ ಆದದ್ದು ಯಾರಿಗೆ? ನಮಗೆ. ದೇವೇಂದ್ರ ಮೊದಲ ಮಾಡಿಕೊಂಡ ಎಲ್ಲಾ ಸುರರಿಗೆ ತೊಂದರೆ ಆಗ್ತಾ ಇದೆ. ಭೂಲೋಕದಲ್ಲಿ ಇದ್ದಂತಹ ಎಲ್ಲ ಸಜ್ಜನರಿಗೆ ತೊಂದರೆ ಆಗ್ತಾ ಇದೆ. ಅವರಿಗೆ ಯದ್ಯಪಿ ಶಾಪ ಅಂತ ಆದ್ರೆ ಅವರಿಗೆ ನಮ್ಮನ್ನು ಕುರಿತು ಅವರಿಗೆ ವರ ಅಂತ ಆಯ್ತದು. ಏನ್ ಮಾಡ್ಬೇಕಿದನ್ನ ಅಂತ ಹೇಳಿ ತತ್ರ ಉಗ್ಧ ದಂಡ ಸಂವಿಘ್ನಾಹ ಸರ್ವೇ ಲೋಕಾ ಸಪಾಲಕಾಹ ಅನ್ಯತ್ರ ಅಲಬ್ಧ ಶರಣಾಹ. ಇಷ್ಟು ಸಮಸ್ಯೆ ಬಂದಾಗ ಯಾವುದೇ ಸಮಸ್ಯೆ ಯಾರಿಗೇ ಬರಲಿ
ಅದನ್ನ ಸ್ವಸಾಮರ್ಥ್ಯದಿಂದ ಪರಿಹಾರ ಮಾಡಿಕೊಳ್ಳಿಕ್ ಸಾಧ್ಯವಿಲ್ಲ, ಇಲ್ಲ ಇಲ್ಲ ಅಂತ ನಾವು ಅತ್ಯಂತ ದೃಢವಾದ ಮಾತನ್ನ ತಿಳಿಸಿಕೊಡುತ್ತದೆ ಶಾಸ್ತ್ರ. ಆಗ ದೇವತೆಗಳು ದೇವರನ್ನ ಶರಣ ಹೋದರು. ತಮಗೇ ಸಂಕಟ ಆಗ್ತಾ ಇದೆ, ತಮಗೇ ತಾವು ಅಶಕ್ತರಾಗಿದ್ದಾರೆ, ಭೂಲೋಕದಲ್ಲಿದ್ದ ಸಜ್ಜನರಿಗೂ ತೊಂದರೆ ಆಗ್ತಾ ಇದೆ. ಅವನೇನು ಇಷ್ಟೆಲ್ಲಾ ಜನಕ್ಕೆ ತೊಂದರೆ ಕೊಟ್ಟರೆ ದೇವರು ಬರ್ತಾನೆ, ಅವನನ್ನು ಕೊಲ್ಬೇಕು, ನಾನು ನನ್ನ ಸೇಡನ್ನ ತೀರಿಸಿಕೊಳ್ಬೇಕು. ಇಲ್ಲದೆ ದೇವರು ಬರುವುದೇ ಇಲ್ಲ, ಕಣ್ಣಿಗೆ ಕಾಣುವುದಿಲ್ಲ. ಅವನು ಯಾರು ದೇವರ ಮೇಲೆ ಪ್ರೀತಿ ಮಾಡ್ತಾರೋ ಅಂಥವರಿಗೆ ತೊಂದರೆ ಕೊಟ್ರೆ ದೇವರು ಓಡಿ ಬರ್ತಾನೆ ಅಂತ ನಾವು ಒಂದೇ ಒಂದು ಉದ್ದೇಶ ಇತ್ತು ಅವನಿಗೆ. ಆಗ ತಸ್ಮೈ ನಮೋಸ್ತೆ ಕಾಷ್ಟಾಯ ಯತ್ರಾತ್ಮ ಹರಿರೀಶ್ವರ ತದ್ಗತ್ವಾನ ನಿವರ್ತಂತೆ ಶಾತ ಸನ್ಯಾಸಿನೋ ಮಲಾಹ. ದೇವರನ್ನು ಕುರಿತು ಸ್ತೋತ್ರ ಮಾಡುತ್ತಾರೆ ಎಲ್ಲಾ ದೇವತೆಗಳು. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾತ್ಮನೆ ವಿಶುದ್ಧ ಅನುಭವಾನಂದ ಸಂದೋಹಾಯ ಯಥೋ ಭಯಂ. ಯಾವ ಭಯ ಇಲ್ಲ ನಿನ್ನ ನಾಮಸ್ಮರಣೆ ಮಾಡೋದ್ರಿಂದ, ಎಲ್ಲವನ್ನು ಮೀರಿದ್ದವನು, ಶುದ್ಧ ಸ್ವಭಾವನಾದವನು ಅಂತ ಭಗವಂತ ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ನಮ್ಮ ಉದ್ಧಾರನ್ನು ಮಾಡ್ರಿ, ನಮಗೆ ಅಭಯವನ್ನು ಕೊಡು. ಯಾರನ್ನು ಶರಣ ಹೋದರೆ ಭಯ ಇಲ್ಲ ಅಂತಿದೆ, ಅದಕ್ಕಾಗಿ ನಿಮ್ಮ ಶರಣಕ್ಕೆ ಬಂದಿದ್ದೇವೆ. ಹಾಗಾಗಿ ನೀನು ಭಯವನ್ನು ಪರಿಹಾರ ಮಾಡು ಅಂತ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದಾರೆ. ದೇವರಿಗೆ ಭಕ್ತರ ಅಭಯವನ್ನು ಕೊಡುವುದೇ ದೇವರ ಕೆಲಸ. ಎಲ್ಲ ಬಂದ ಆಪತ್ತುಗಳನ್ನ ಕಷ್ಟಗಳನ್ನ ಪರಿಹಾರ ಮಾಡುವುದೇ ದೇವರ ಕೆಲಸ. ಅದಕ್ಕೆ ಅನಂತ ರೂಪಗಳನ್ನು ಅನಂತ ರೂಪಗಳನ್ನು ತಾಳಿದ್ದಾನೆ ಪರಮಾತ್ಮ. ಶ್ರೀಮದಾಚಾರ್ಯ ಹೇಳ್ತಾರಲ್ಲ ದ್ವಾದಶ ಸ್ತೋತ್ರ, ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರಯೇ ನಮಃ. ದೇವರು ಯಾಕಿದ್ದಾನೆ, ಯಾರ ಸಲುವಾಗಿದ್ದಾನೆ? ನಮ್ಮ ಸಲುವಾಗೇ ಇದ್ದಾನೆ, ಇನ್ಯಾರ ಸಲುವಾಗಿಯೂ ಇಲ್ಲ. ಪ್ರೇಷ್ಠ ತಮಸ್ಸದ, ಪ್ರಿಯ ಪ್ರಿಯತಮ, ಪ್ರಿಯತರ ಪ್ರಿಯತಮ ಅಂತ 3 ಹಂತಗಳಿವೆ. ಪ್ರಿಯ, ಅದರ ಹೆಚ್ಚಿನ ಮೇಲಿನ ಪ್ರಿಯತರ, ಪ್ರಿಯತಮ. ದೇವರು ಅವರವರ ಯೋಗ್ಯತಾನುಸಾರವಾಗಿ ದೇವರ ಮೇಲೆ, ದೇವರ ಭಕ್ತರಿಗೆ ಭಕ್ತಿಯನ್ನು ಕೊಡ್ತಾನೆ. ಹಾಗಾಗಿ ಶ್ರೀಮದಾಚಾರ್ಯರಿಗೆ, ಮುಖ್ಯ ಪ್ರಾಣ ದೇವರಿಗೆ ಅತಿಯಾದ ಭಕ್ತಿ. ಹಾಗಾಗಿ ಅವರಿಗೆ ಒಟ್ಟು ಒಂದು ನಿಮಿಷ, ಒಂದು ಕ್ಷಣನೂ ಭಯ ಇಲ್ಲ ಮತ್ತು ದೇವರ ಮೇಲೆ ಅವಿಶ್ವಾಸ ಇಲ್ಲ. ಈಗ ದೇವತೆಗಳಿಗೂ ಇದ್ದಾರೆ, ದೇವತೆಗಳಿಗೂ ಯಾವ ದೇವರ ಮೇಲೆ ಅವಿಶ್ವಾಸ ಇಲ್ಲ. ಆದರೆ ಕೆಲವೊಮ್ಮೆ ಅವಿಶ್ವಾಸ ಬಂದಂತೆ ತೋರ್ತದೆ ಅವರಿಗೆ. ಆದರೆ ದೇವರು ಈಗ ನಾಳೆ ನಮಗೆ ಎಲ್ಲ ಭಯ ಬಂದಿದೆ, ಏನಾದರೂ ಯುದ್ಧ ನಡೀತಾ ಇದೆ ಜಗತ್ತಿನಲ್ಲಿ. ಯದ್ಯಪಿ ಅವ್ರಿಗಿಂತ ನಾವು ಪ್ರಬಲರಾಗಿದ್ದೇವೆ, ಎಲ್ಲ ನಾವು ರಕ್ಷಣೆ ಮಾಡಿಕೊಳ್ಳಿಕ್ಕೆ, ರಕ್ಷಣೆ ಅವರು ಮಾಡ್ಲಿಕ್ಕೆ ಎಲ್ಲ ಸಮರ್ಥರಾಗಿದ್ದರೂ ಎಲ್ಲೋ ಒಂದು ಭಯ ಅಂತೂ ನಮಗಿರ್ತದೆ, ಏನಾದರೂ ನಮಗಾಗಬಹುದಲ್ಲ ಅಂತ ಹೇಳಿ. ಅದಕ್ಕಾಗಿ ದೇವರನ್ನು ಪ್ರಾರ್ಥನೆ ಮಾಡಬೇಕು. ಮಹಾಸ್ವಾಮಿಗಳು ಮೊನ್ನೆ ಮಠದಲ್ಲಿ, ಉತ್ತರಾದಿ ಮಠದಲ್ಲೆಲ್ಲ ಸ್ಮರಣೆ ಮಾಡಿಸಿದ್ರು ಅಂತ ನಾವು ಕೇಳಿದ್ವಿ, ನೋಡಿದ್ವಿ. ಹಾಗಾಗಿ ಅದಕ್ಕಾಗಿಯೇ ನಾಳೆ ನರಸಿಂಹ ಮಂತ್ರ ಹೋಮ. ಹೋಮವನ್ನು ಮಾಡೋದರಿಂದ ದೇವರಿಗೆ ಏನಾಗುವುದಿಲ್ಲ, ದೇವರ ಹೋಮ ಮಾಡುವುದು ನಮ್ಮ ಸಲುವಾಗಿ, ನಾವು ದೇವರನ್ನು ಕುರಿತು ಉದ್ದೇಶಕ್ಕಾಗಿ ಹೋಮ ಮಾಡೋದು. ಹಾಗಾಗಿ ನಮಗೆ ಒಳ್ಳೇದಾಗಬೇಕು, ನಮಗೆ ಹಿತ ಆಗಬೇಕು, ನಮಗೆ ದುಷ್ಟರ ಭಯ ದೂರ ಆಗಬೇಕು, ಅಭಯ ಸಿಗಬೇಕು, ಎಲ್ಲ ವಿಧವಾದ ಆಪತ್ತು ಪರಿಹಾರ ಆಗಬೇಕು ಅನ್ನೋ ಸಲುವಾಗಿ ಒಂದು ಉದ್ದೇಶದಿಂದ ನಾವು ಮಾಡಬೇಕು. ದೇವರು ಯಾವ ಉದ್ದೇಶಕ್ಕಾಗಿ ನಮ್ಮನ್ನ ರಕ್ಷಣೆ ಮಾಡಬೇಕು. ಮೇಲೆ ಯಾರು ಕೂತು ಅವನಿಗೆ ಬಂದ ಆಪತ್ತನ್ನು ಪರಿಹಾರ ಮಾಡೋ ಅಂತ ಯಾರಾದರೂ ದೇವರಿಗೆ ಆರ್ಡರ್ ಮಾಡೋರಿದ್ದಾರಾ? ಯಾರಾದರೂ ಹೇಳೋರಿದ್ದಾರ? ಯಾರಾದರೂ ನಿಯಮನ ಮಾಡೋರಿದ್ದಾರಾ? ಏನು ನಿಯಮನ ಯಾರು ಮಾಡೋರಿಲ್ಲ. ಆದರೂ ದೇವರು ಕರುಣಾಮಯನಾಗಿ ಅನಂತ ರೂಪಗಳನ್ನು ತಾಳಿ ಖಾಲಿ ಕೂತಿದ್ದಾನೆ. ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಸೂತ್ರ. ದೇವರು ಮಾಡ್ತಾನಲ್ಲ ಅಷ್ಟಾದ್ರು ಅಂದ್ರೆ ತನ್ನ ಇಚ್ಛಾ, ತನ್ನ ವ್ಯಾಪಾರ. ಅದರಿಂದ ದೇವರಿಗೇನು ಆನಂದ ಆಗೋದಿಲ್ಲ, ದುಃಖವಾಗುವುದಿಲ್ಲ ಬಿಡೋದ್ರಿಂದ. ತನ್ನ ಇಚ್ಛಾ ಇದೆ, ತನಗೆ ಮಾಡಬೇಕು ಅನ್ನಿಸ್ತದೆ, ಅದರಿಂದ ಮಾಡ್ತಾನೆ ಅಷ್ಟೇ ಹೊರತು ಮಾಡೋದ್ರಿಂದ ಬಿಡೋದ್ರಿಂದ ಅವನಿಗೇನು ಬರುದು ಹೋಗುವುದಿಲ್ಲ. ಹಾಗಾಗಿ ಅನಂತ ರೂಪಗಳಿಂದ ಪರಮಾತ್ಮ ಕಾಯ್ತಾ ಕೂತಿದ್ದಾನೆ. ಇವು ಯಾವಾಗ ನನ್ನ ಶರಣ ಬರುತ್ತಾನೆ ಅವನನ್ನು ನಾನು ಉದ್ಧಾರ ಮಾಡುತ್ತೇನೆ ಅಂತ. ಹಾಗಾಗಿ ದೇವತೆಗಳು ಇದನ್ನ ನೋಡಿ ಬಂದು ಶರಣಾಗತರಾಗಿದ್ದಾರೆ. ಶರಣಾಗತರಾಗಿ ಮದ್ದರ್ಶನಂ ಹಿದ್. ಆಗ ಅರೂಪ ಮೇಘ ನಿಸ್ವನ, ಆಕಾಶದಿಂದ ವಾಣಿ ಬರ್ತಾ ಇದೆ. ದೇವರು ಕಾಣ್ತಾ ಇಲ್ಲ. ಎಲ್ಲರಿಗೂ ಎಲ್ಲಾ ಕಾಲಕ್ಕೂ ದೇವರು ಕಾಣಬೇಕಂತಿಲ್ಲ, ದೇವತೆಗಳಿಗೆ ಕಾಣ್ತಾ ಇಲ್ಲ. ಅದಕ್ಕೆ ಕಾಣುವರಿಗೆ ಕೇವಲ ವಾಯುದೇವರಿಗೆ ಮಾತ್ರ, ಬ್ರಹ್ಮದೇವರಿಗೆ ಮಾತ್ರ. ತೇಷಾಂ ಆವಿರಭೂತ್ ವಾಣಿ ಅರೂಪ ಮೇಘ ನಿಸ್ವನ. ವಾಣಿ ಕೇಳ್ತಾ ಇದೆ, ಆದರೆ ರೂಪ ಮಾತ್ರ ಕಾಣ್ತಾ ಇಲ್ಲ. ಆಗ ದೇವರು ಅವರಿಗೆ ಅಭದ್ರ ವಾಣಿಯಿಂದ ಆಶ್ವಾಸನ ಕೊಡ್ತಾನೆ. ಮಾ ಭೈಷ್ಟ ವಿಬುಧ ಶ್ರೇಷ್ಠ ಸರ್ವೇಶಾಂ ಭದ್ರಮಸ್ತುವಃ. ಏನೂ ಕಾಳಜಿ ಮಾಡಬೇಡಿ, ನಿಮಗೆಲ್ಲ ಮಂಗಲವಾಗ್ತದೆ. ಯಾರೂ ನಿಮಗೆ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಮದ್ದರ್ಶನಂ ಹಿ ಭೂತಾನಾಂ ಸರ್ವಶ್ರೇಯೋಪತ್ತಯೇ. ನನ್ನ ನಾಮಸ್ಮರಣೆ ಮಾಡೋರಿಗೆ ಎಲ್ಲ ಆಪತ್ತುಗಳು ಪರಿಹಾರ ಆಗ್ತದೆ ಅಂತ ಹೇಳಿ
ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಾಮ್ಯಹಂ ಅಂತ ನಾನೇ ಹೇಳಿದ್ದೇನೆ ಕೃಷ್ಣನಾದಾಗ. ಯಾಕೆ ಕಾಳಜಿ ಮಾಡ್ತೀರಿ ನೀವು? ಯಾವ ತೊಂದರೆಗಳು ನಿಮಗೆ ಬಂದದ್ದು ಸ್ವಲ್ಪ ಹೊತ್ತು ಬಂದ ತೊಂದರೆ, ಅವ ಮಾಡಿದ ಪಾಪ, ಅವನ ಮಾಡಿದ ಪುಣ್ಯ ನಶಿಸಬೇಕು, ಪಾಪ ಹೆಚ್ಚಾಗಬೇಕು. ನಾನು ಮೊದಲಿಗೆ ಹೇಳಿದೆ, ನಿನ್ನೆ ಮೊನ್ನೆ ಹೇಳಿದೆ, ಎಷ್ಟೆಷ್ಟು ಪಾಪ ಜಾಸ್ತಿ ಖರ್ಚಾಗಬೇಕಾಗಿದೆಯೋ ಅಥವಾ ಪುಣ್ಯ ಖರ್ಚಾಗಬೇಕು, ಪಾಪ ಹೆಚ್ಚಾಗಬೇಕು ಅಂದ್ರೆ ಅವ್ರಿಗಿಂತ ಬಹಳ ಉತ್ತಮರನ್ನ ತಿರಸ್ಕಾರ, ನಿಂದೆ, ಅವಮಾನಗಳನ್ನ ಮಾಡುವಂತೆ ದೇವರು ಪ್ರೇರಣೆ ಮಾಡ್ತಾನೆ. ಯೋಗ್ಯತಾ ಇಲ್ಲ, ಆದರೂ ಪುಣ್ಯ ಮಾಡಿದ್ದಾನೆ, ಅದಕ್ಕೆ ಫಲ ಕೊಡಬೇಕು, ಕೊಟ್ಟಿದ್ದೇವೆ. ಆದರೆ ಆ ಪುಣ್ಯ ಫಲಗಳನ್ನ ಹೇಗೆ ಖರ್ಚು ಮಾಡೋದು? ತನಕ್ಕಿಂತ 100 ಪಟ್ಟು, 1000 ಪಟ್ಟು, 50 ಪಟ್ಟು ದೊಡ್ಡವರಾದವ್ರನ್ನ ನಿಂದೆ ಮಾಡಿಸ್ಬಿಡ್ತಾನೆ ದೇವ್ರು. ನಿಂದ ಮಾಡಿಸಿದ ತಕ್ಷಣ ಏದಮಾನದ್ ಬಿಟ್ಟ ತಳಗಿಳಿದು ಬಿಡ್ತಾನೆ ಅವನು. ದೊಡ್ಡವರನ್ನ, ಸಣ್ಣವರನ್ನ ನಿಂದ ಮಾಡಿದ್ರೆ ಏನು ಪುಣ್ಯ ಹ್ರಾಸವಾಗುವುದಿಲ್ಲ, ಪುಣ್ಯ ಹಾಳಾಗುವುದಿಲ್ಲ. ಅದು ಮಾಡಬಾರ್ದು. ಎಲ್ಲರ ಮೇಲೆ ದಯಾ ಮಾಡಬೇಕು. ನಾನು ಮುಂದೆ ನೀವು ಪ್ರಹ್ಲಾದರಾಜನ ಚರಿತ್ರೆಯಲ್ಲಿ ಕೇಳ್ತೀರಿ. ಹಾಗಾಗಿ ನನ್ನ ಆಶ್ರಯದಲ್ಲಿ ಇದ್ದವರು ನನ್ನ ಭಕ್ತರ ನೀವು. ಹಾಗಾಗಿ ಜ್ಞಾತಮೇತಸ್ಯ ದೌರ್ಮಾತ್ಮನ್, ಅವು ಮಾಡುವ ದುಷ್ಕರ್ಮಗಳನ್ನೆಲ್ಲ ನನಗೆ ಗೊತ್ತಿದೆ, ನಾನು ತಿಳಿದಿದ್ದೇನೆ. ನನಗೆ ಗೊತ್ತಿಲ್ಲ ಅಂತ ನೀವೇನು ಭಾವಿಸುವ ಕಾರಣವಿಲ್ಲ. ಆದರೆ ಅದಕ್ಕೊಂದು ಕಾಲ ಬರ್ತದೆ. ಆ ದುಷ್ಕರ್ಮ ಮಾಡುವ ವ್ಯಕ್ತಿಯ ಶಾಂತಿಯನ್ನ ನಾನು ಮಾಡ್ತೇನೆ. ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಸ್ತಾವತ್ ಪ್ರತೀಕ್ಷತಾಂ. ಅಂದರೆ ಇದರಿಂದ ದೇವರು ನಮಗೆ ಒಂದು ಸಂದೇಶ ಕೊಟ್ಟ ಏನಂತಂದ್ರೆ, ಆಯಾ ಕಾಲಕ್ಕೆ ಆಗಬೇಕಾದಂತಹ ಸತ್ಕರ್ಮಗಳು, ದುಷ್ಕರ್ಮಗಳು, ಪಾಪ ಪುಣ್ಯ ಅವು ಆಗೇ ಆಗ್ತದೆ. ನೀವು ಎಲ್ಲವನ್ನೂ ಸಹಿಸಿ ಪ್ರತೀಕ್ಷೆ ಮಾಡಬೇಕು. ಒಳ್ಳೆಯದೂ ಆಗ್ತದೆ, ಕೆಟ್ಟದ್ದೂ ಆಗ್ತದೆ. ಎಲ್ಲ ಜನ ಇದ್ದಾರೆ ಅಂದ ಮೇಲೆ ಎಲ್ಲ ಥರನೂ ಆಗ್ಲಿಕ್ಕೆ ಬೇಕು, ಆಗ್ತದೆ. ಆದರೆ ಗೆಲುವು ಮಾತ್ರ ನಿಮಗೆ ಇದೆ. ಇದನ್ನ ನೀವು ನೆನಪಿನಲ್ಲಿ ಇಟ್ಕೋರಿ. ಇದನ್ನ ಅತ್ಯಂತ ವಿಶ್ವಾಸದಿಂದ ನಂಬಿಕೂಡ್ರಿ, ನಿಮಗ್ ಮಾತ್ರ ಗೆಲುವು ಆಗ್ತದೆ. ಯದಾ ದೇವೇಶು ಯಾವಾಗ ಬರ್ತಿ ಸ್ವಾಮಿ? ಹಾಗಾದ್ರೆ ಬರ್ತೀನಿ ಅಂದಿ, ಕಾಲ ಬರ್ತದೆ ಅಂತಂದ್ರಿ. ಅಷ್ಟು ಕಾಲ ಕಾಯುವಷ್ಟು ನಮ್ಮ ಸಹನ ಇಲ್ಲ ನಮಗೆ, ಅಷ್ಟು ಸಹನ ತಡ್ಕೊಳ್ಳೋ ಸಾಮರ್ಥ್ಯ ನಮಗಿಲ್ಲ. ಯಾಕೆ ಅಂದ್ರೆ ಮನುಷ್ಯ ನಾವು ಸುಖವಾಗಿರ್ಬೇಕು. ನಿನ್ನ ಆರಾಧನೆ ಮಾಡ್ಲಿಕ್ಕೆ ನಮಗೆ ಅವಕಾಶ ಇಲ್ಲ. ದೇವ್ರಿಗೆ ಪೂಜಾ ಮಾಡ್ತೇವೆ ಅಂತ ಬಂದು ಆ ದೇವ್ರ ಪ್ರತಿಮಾ ತೆಗಿಸಿ ತನ್ನ ಪ್ರತಿಮಾ ಇಟ್ಟು ಪೂಜಾ ಮಾಡಂತ ಹೇಳ್ತಾನೆ ಅವನು. ಏನ್ ಮಾಡ್ಬೇಕು ನಾವು? ಹೀಗಾದ್ರೆ ನಮಗೆ ಇದನ್ನೆಲ್ಲ ಸಹನ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ನಾವು 1-2 ದಿವಸ ಉಪವಾಸ ಕೂತೇವೆ, ಆದ್ರೆ ನಿನ್ನ ಪೂಜಾವನ್ನು ಹೇಗೆ ಬಿಡೋಣ ನಾವು ಅಂತ ಹೇಳಿ ಕಾಲಸ್ತಾವತ್ ಪ್ರತೀಕ್ಷತಾಂ. ಎಷ್ಟು ದಿವಸ ನಾವು ಕಾಯ್ಬೇಕು ಹೇಳು ಅಂದಾಗ, ಈಗ ಅವನು ಮಾಡುವ ಅಪಚಾರಗಳಿಂದ ನಾನೀಗ ತಕ್ಷಣ ಬರಬೇಕೀಗ. ದೇವರು ಹೇಳ್ತಾನೆ, ಯಾರ್ಯಾರು ಯಾವಾಗ ಯಾವಾಗ ಅಪಚಾರ ಮಾಡಿದಾಗ ನಾನು ಬಂದು ಶಿಕ್ಷೆ ಕೊಡ್ತೇನೆ ಅಂತನ್ಲಿಕ್ಕೆ ದೇವರೇ ಒಂದು ಮಾಹಿತಿಯನ್ನು ಹೇಳ್ತಾನೆ. ಯದಾ ವೇದೇಶು ದೇವೇಶು ಗೋಷು ವಿಪ್ರೇಶು ಸಾಧುಷು, ಸಜ್ಜನರಿಗೆ ಯಾವಾಗ ಅಪಚಾರವಾಗ್ತದಲ್ಲ ಅವಾಗ ನಾನು ಬರ್ತೇನೆ. ವಿಪ್ರರಿಗೆ, ಬ್ರಾಹ್ಮಣರಿಗೆ ಯಾವಾಗ ಅಪಚಾರವಾಗ್ತದೆ, ನಿಂದೆಗಳಾಗ್ತದೆ, ಅವ್ರ ಮೇಲೆ ದುಷ್ಕರ್ಮಗಳಾಗ್ತದೆ, ಆವಾಗ ನಾನು ಬರ್ತೇನೆ. ಗೋಗಳಿಗೆ, ವೇದಗಳಿಗೆ, ದೇವತೆಗಳಿಗೆ, ಧರ್ಮೇ ಮೈಚ ವಿದ್ವೇಷ, ಧರ್ಮಕ್ಕೆ, ಧರ್ಮವನ್ನು ಮಾಡದೇ ಇದ್ದ ವ್ಯಕ್ತಿ, ಅಧರ್ಮವನ್ನು ಮಾಡಿ ನನ್ನ ಮೇಲೆ ದ್ವೇಷ ಮಾಡುವಂತಹ ವ್ಯಕ್ತಿ ಅವಾ ಆಸು ವಿನಶ್ಯತಿ, ತಕ್ಷಣದಲ್ಲಿ ಸಾಯ್ತಾನವನು. ನಾನೇ ಕೊಂದು ಹಾಕ್ತೇನೆ ಅವನನ್ನು. ಮನೆಯಲ್ಲಿ ಇದನ್ನು ನಾವು ರೂಢಿಸಿಕೊಳ್ಳಬೇಕು ಅಂತ ಹೇಳ್ತದೆ ಶಾಸ್ತ್ರ. ದೇವತೆಗಳ ಪೂಜಾ, ದೇವತೆಗಳನ್ನ ದ್ವೇಷ ಮಾಡುವುದಂದ್ರೆ ಏನು? ಅವರನ್ನು ಬೈಯುವುದಂತ ಅಷ್ಟೇ ಅಲ್ಲ, ದೇವತೆಗಳ ಪೂಜಾ ಆರಾಧನೆಗಳನ್ನ ಮಾಡಲಿಲ್ಲ ಅಂತಾದ್ರೂ ಅಧರ್ಮ ಅಂತ ಆಗ್ತದೆ. ಆಗ ನಮ್ಮ ಮನೆಯಲ್ಲಿ ತೊಂದರೆಗಳಾಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಪೂಜಾದಿಗಳು ನಿರಂತರವಾಗಿ ಮನೆಯಲ್ಲಿ ನಡೀತಾ ಇರಬೇಕು. ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿ ನಡಿಬೇಕು. ಬ್ರಾಹ್ಮಣರು, ಗೋಗಳು ಸತ್ಕಾರ ಆಗಬೇಕು. ಅಂದಾಗ ನಮಗೆ ಭಗವಂತ ಅನುಗ್ರಹ ಮಾಡ್ತಾನೆ. ಇಲ್ಲದೇ ಇದ್ದಾಗ ನಮಗೆ ಭಗವಂತ ತೊಂದರೆ ಕೊಡ್ತಾನೆ ಅಂತವೂ ನಾವು ಮಾತಿನಿಂದ ಅರ್ಥ ಮಾಡಿಕೊಳ್ಬೇಕು. ಕೇವಲ ಅಸುರನಿಗೆ ಸಂಬಂಧ ಅಷ್ಟೇ ಇಲ್ಲಿದು, ನಮಗೆಲ್ಲರಿಗೂ ಮನೆಯಲ್ಲಿ ದೇವರ ಆರಾಧನೆ, ದೇವರ ಪೂಜೆ, ಗೋಗಳ ಪೂಜೆ, ಬ್ರಾಹ್ಮಣರ ಪೂಜೆ, ದೇವತಾ ಪೂಜೆ ಮತ್ತು ಧರ್ಮವನ್ನೇ ಮಾಡ್ತಾ ಇರಬೇಕು, ಅಧರ್ಮ ಮಾಡಬಾರದು. ಹೀಗಿದ್ದಾಗ ಭಗವಂತ ಯಾಕೆ ನಮಗೆ ತೊಂದರೆ ಕೊಡ್ತಾನೆ? ಯಾವಾಗಲೂ ರಕ್ಷಣೆ ಮಾಡ್ತಾನೆ. ಹಾಗಾಗಿ ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ. ಇನ್ನೊಂದು ಅವನು ತಪ್ಪು ಮಾಡಬೇಕಾಗಿದೆ, ಅದನ್ನು ನನ್ನ ಕಾಯ್ತಾ ಇದ್ದೆ. ಏನ್ ತಪ್ಪು ಮಾಡಬೇಕಾಗಿದೆ? ಅವನ ಮಗನನ್ನ, ನನ್ನ ಭಕ್ತ ಅವನ ಮಗನಾಗಿ ಹುಟ್ಟುತ್ತಾನೆ. ಹುಟ್ಟಿದಾಗ ಅವನನ್ನ ದ್ವೇಷ ಮಾಡ್ತಾನೆ, ಆಗ ನಾನು ಅವನು ಬಂದು ಕೊಲ್ತೇನೆ. ಅಷ್ಟವರೆಗೆ ಕಾಯಿರಿ. ಪ್ರಶಾಂತಾಯ, ಅವ ನನ್ನಲ್ಲೇನೇ ಯಾವಾಗಲೂ ಬುದ್ಧಿ ಉಳ್ಳವನು. ಶಾಂತ, ಶಮ. ಶಾಸ್ತ್ರವನ್ನು ಓದಲಿಕ್ಕೆ ಬೇಕಾದ ಅಧಿಕಾರ 4 ಅಂತ ನಾವು ಕೇಳ್ತೇವೆ. ಶಮದಮ ತಿತಿಕ್ಷಾ ಉಪರತಿ.
ಅದರೊಳಗೆ ಇದ್ದದ್ದು ಶಮ, ಭಗವನ್ನಿಷ್ಠಾ ಬುದ್ಧಿ. ದೇವರಲ್ಲಿ, ಭಗವಂತನಲ್ಲಿ ಅವನಿಗೆ ಬುದ್ಧಿ ಇಲ್ಲ, ದೇವರನ್ನು ಯಾವಾಗಲೂ ಸ್ಮರಿಸುವ ಬುದ್ಧಿ ಶಕ್ತಿಗಳಿಲ್ಲ ಅಂತಂದ್ರೆ ಅಂಥವನಿಗೆ ಶಾಸ್ತ್ರ ಎಷ್ಟು ಉಪದೇಶ ಮಾಡಿದ್ರು ಅವನು ಇಲ್ಲ ಅಂತಂತಾನೆ. ಬಹಳ ಬಾರಿ ಕರೆದಿದ್ದಕ್ಕೆ ಬರ್ತಾರೆ ಅಷ್ಟೇ ಹೊರತು ಅವರಿಗೆ ಸ್ವಯಂ ಬರಬೇಕು ಕೇಳಬೇಕು ಅಂತ ಇಚ್ಛಾ ಬರೋದು ಯಾವಲ್ಲಿವರೆಗೆ ಬರುವುದಿಲ್ವೋ ಅಲ್ಲಿವರೆಗೆ ಅವ್ರು ಬರುವುದೇ ಇಲ್ಲ. ದೇವರಲ್ಲಿ ಮನಸ್ಸು ಸ್ವಯಂ ತನಗೆ ಬರಬೇಕು, ಅದು ಶಮ. ಮತ್ತು ಇಂದ್ರಿಯ ನಿಗ್ರಹ ಇರಬೇಕು ಅವನಿಗೆ. ಎಷ್ಟು ಕೆಲಸಗಳನ್ನ ಇಂದ್ರಿಯಕ್ಕೆ ಕೊಡಬೇಕು ಅಷ್ಟೇ ಕೊಡಬೇಕು, ಹೆಚ್ಚು ಕೊಟ್ರೆ ನಡೆಯುವುದಿಲ್ಲ. ಅಂಥವನಿದ್ದಾನೆ ಪ್ರಹ್ಲಾದ. ಯುದ್ರೇಶ್ ದುಕ್ಷೇತ್ ಹನಿಷೇವ ವರೋಜಿತಂ. ಬೇಕಾದಷ್ಟು ಅವನಿಗೆ ವರ ಕೊಟ್ಟಿರಲಿ ಬ್ರಹ್ಮ. ಯಾರು ಬ್ರಹ್ಮ? ನನ್ನ ಮುಂದೆ ಬೇಕಾದೆಲ್ಲ ವರ ಕೊಟ್ಟಿರ್ಲಿ, ಅವನನ್ನ ನಾನು ಸಂಹಾರ ಮಾಡ್ತೇನೆ. ಇತ್ಯುಕ್ತ ಲೋಕಗುರುಣ. ಭಗವಂತ ಆಕಾಶವಾಣಿಯಿಂದ ಕಾಣದೇ ಇದ್ದಂತೆ ಇಷ್ಟು ಮಾತನ್ನ ನುಡಿದ. ಆಯ್ತು ಅಂತ ಸ್ವಲ್ಪ ಭರವಸೆ ಬಂತು, ಮನಸ್ಸಿಗೆ ಸಮಾಧಾನ ಆಯ್ತು. ಆದ್ರೂ ಆ ಕಾಲ ಯಾವಾಗ ಬರ್ತದೆ ಅಂತ ಕಾಯ್ತಾ ಕೂತಿದ್ದ. ಇತ್ಯುಕ್ತ ಲೋಕಗುರುಣ ತಂ ಪ್ರಣಮ್ಯ ದಿವೋಕಸಃ ನ್ಯವರ್ತಂತ ಗತೋದ್ವೇಗಾ ಮೇನಿರೇ ಚಾಸುರಂ ಹತಂ. ಆದರೆ ಇಷ್ಟಾದರೂ ಅಂಜಿಕೆ. ಎಲ್ಲಿ ಅಸುರು ಬರ್ತಾನೆ, ಎಲ್ಲಿ ನಮಗೆ ಭಯಪಡಿಸ್ತಾನೆ, ಎಲ್ಲಿ ನಮಗೆ ತುಸ್ತಾನೆ, ಏನೋ ಅವನಿಗೆ ಕಾರಣ ಬೇಕಾಗಿಲ್ಲ. ನೀವು ಅಪರಾಧ ಮಾಡಿದ್ದಕ್ಕೆ ಶಿಕ್ಷೆ ಕೊಡ್ಬೇಕಂತಿಲ್ಲ ಅವನಿಗೆ. ಸುಮ್ಮನೆ ಹೋಗ್ತಾ ಕಪಾಳಿ ಪಡ್ ಅಂತ ಹೊಡೆದು ಹೋಗೋನು. ಅವ್ರ ಹಸುರಲ್ಲಿ ಹೇಳಿಬಿಟ್ಟಿದ್ದ ಅವ್ರೆಲ್ಲರಿಗೂ ಏನು ಆಜ್ಞಾ ಮಾಡಿದ್ದ ಅಂದ್ರೆ, ಯಾರ್ಯಾರು ಗೋಪಿಚಂದ್ರ ಅಂಗರಕ್ಷಂತಿ ದೇವರು ಗುರುಗಳು ಅಂತ ಅಂತಾರಲ್ಲ, ಅವ್ರ ನನ್ನ ನಾಮಸ್ಮರಣೆ, ನನ್ನ ನಾಮ ಉಚ್ಚಾರಣ ಮಾಡದೇ ಇದ್ದವರಿಗೆ ಬಡಿತಾ ಹೋಗಿರ. ಅದಕ್ಕೆ ಅವ್ರು ಬಂದ್ರೆ ನಾವೇನ್ ಟಿವಿಯಲ್ಲಿ ನೋಡ್ತೀವಲ್ಲ ಅದೇ ಇದೆಯೇ ಇಲ್ಲಿ. ಅವ ಹಿರಣ್ಯಕಶಿಪು ಬಂದ್ರೆ, ಅವನ ಭಟ್ರು ಬಂದ್ರೆ ಹಿರಣ್ಯಕಶಿಪಾಯ ನಮಃ ಅಂತ ಹೇಳ್ಬೇಕು ನಾವು. ಹೇಳದೇ ಇದ್ದರೆ ಅವನಿಗೆ ಪೀಡೆನೆ ಕೊಡ್ತಿದ್ರು. ಅಷ್ಟು ಅವನು ಮತ್ತೆಲ್ಲ ಕಡೆಗೆ ಅಧರ್ಮವನ್ನ ಮಾಡಿಸ್ತಾ ಇದ್ದ. ಅವನಿಗೆ ಮಕ್ಕಳಾಗಿದ್ದಾರೆ 4 ಮಕ್ಕಳು, ಪ್ರಹ್ಲಾದ, ಸನ್ನಾಲ, ಅನುಲ್ಲಾದ, ಅಲ್ಲಾದ ಅಂತ ಹೇಳಿ. ಅದರೊಳಗೆ ಮೊದಲನೇದವ ಪ್ರಹ್ಲಾದ. ಆ ಪ್ರಹ್ಲಾದೋ ಅಭುನ್ ಮಹಾನ್ ತೇಷಾಂ ಗುಣೇರ್ ಉಪಾಸಕ. ಪ್ರಹ್ಲಾದ ಹೇಗಿದ್ದ ಅಂತಂದ್ರೆ, ಎಲ್ಲ ಗುಣಗಳ ಒಂದು ಆಕಾರ ಒಂದು ಕಡೆ ಮುದ್ದಿ ಸೇರಿದರೆ ಅದು ಪ್ರಹ್ಲಾದ. ಅಷ್ಟು ಅಭೂತಪೂರ್ವವಾದಂತಹ ವ್ಯಕ್ತಿತ್ವ. ಬ್ರಹ್ಮಣ್ಯ, ಶೀಲ ಸಂಪನ್ನ, ಸತ್ಯಸಂಧೋ ಜಿತೇಂದ್ರಿಯ. ಬ್ರಹ್ಮಣ್ಯನಾಗಿದ್ದಾನೆ ಅಂದ್ರೆ ಬ್ರಾಹ್ಮಣರ ಮೇಲೆ ವಿಶ್ವಾಸ ಮಾಡ್ತಾನೆ. ಶೀಲ ಸಂಪನ್ನ, ಸದಾಚಾರ ಮತ್ತು ಅತ್ಯಂತ ಶೀಲ, ಚಾರಿತ್ರ್ಯ ಅತ್ಯಂತ ಶುದ್ಧವಾದದ್ದು. ಸತ್ಯಸಂಧ, ಸತ್ಯ ಮಾತನಾಡೋದು ಬೇಕಾದಾಗಲಿ, ಯಾರ ಭಯದಿಂದ ಅಲ್ಲ ಅಥವಾ ಇನ್ನೊಂದು ಉದ್ವೇಗದಿಂದ ಅಲ್ಲ, ಸತ್ಯ ಮಾತನಾಡಬೇಕು, ಮಾಡಬೇಕು. ಜಿತೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನ ಗೆದ್ದವನು. ಆತ್ಮವ ಸರ್ವಭೂತಾನಾಮೇಕ ಪ್ರಿಯ ಸೂಕ್ತಮ. ಇದು ಬಹಳ ಕಷ್ಟ. ತನಗೆ ತಾನು ಪ್ರೀತಿ ಮಾಡ್ಕೊಳ್ತಾನೆ. ತನಗೆ ಬಂದ ಗಾಯ ಅಥವಾ ತನಗೆ ಬಂದ ರೋಗ, ತನ್ನವರಿಗೆ ಆದಂತಹ ಆಪತ್ತುಗಳನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ತಾನು ಅವಶ್ಯ ವಿಚಾರ ಮಾಡ್ತಾನೆ. ಆದರೆ ಉಳಿದವರಿಗೆಲ್ಲರಿಗೆ ಆದ ಬಗಲಿನ ಮನೆಗೆ ಆಗಿರ್ತದೆ, ಮನೆಯವರಿಗೆ ಆಗಿರ್ತದೆ. ಏನೋ ಆಪತ್ತು, ರೋಗ, ರುಜನೆ ಬಂದಿರ್ತದೆ, ಹೋಗುವುದಿಲ್ಲ, ನೋಡುವುದಿಲ್ಲ, ನನಗೇನ್ ಸಂಬಂಧ ಇದೆ ಅಂತ ಕೇಳ್ತಾನೆ. ಹಾಗೆ ಇದ್ದಿದ್ದಿಲ್ಲ ಪ್ರಹ್ಲಾದ. ತನ್ನ ಮೇಲೆ ತನಗೆ ಎಷ್ಟು ಪ್ರೀತಿ ಮಾಡ್ತಾ ಇದ್ನೋ ಅಷ್ಟೇ ಇನ್ನೊಬ್ಬರಿಗೂ ಮಾಡ್ತಾ ಇದ್ದ. ಆತ್ಮವ ಸರ್ವಭೂತಾನಂ, ಎಲ್ಲಾ ಭೂತರು, ಎಲ್ಲಾ ಜೀವರಾಶಿಗಳು ಆರಾಮವಾಗಿ ಸುಖವಾಗಿರಬೇಕು ತನ್ನಂತೆ ಅಂತ ಕಾಣ್ತಾ ಇದ್ದ. ಪ್ರಿಯ ಸುಹೃತ್ತಮಃ ದಾಸವತ್ ನರ್ಯತಾಂಗ್ರಿಹಿ. ಪ್ರಹ್ಲಾದನ ಗುಣಗಳನ್ನು ಕೇಳ್ತಾ ಹೋದ್ರೆ ಆಶ್ಚರ್ಯವಾಗ್ತದೆ. ತನ್ನಕ್ಕಿಂತ ಹಿರಿಯರ ಯಾರಾದ್ರೂ ಇದ್ರೆ ಅವರನ್ನ ಗುರುಗಳು ಅಂತ ಕಾಣ್ತಾ ಇದ್ದ. ಅವರ ಮುಂದೆ ತಾನು ಶಿಷ್ಯ, ದಾಸನಾಗಿ ಇರ್ತಿದ್ದ. ಅಷ್ಟು ವಿನೀತನಾಗಿ ಇರ್ತಿದ್ದ. ಪಿತೃವತ್ ದೀನ ವತ್ಸಲಹ. ತಂದೆ ಹೇಳಿದ ಮಾತನ್ನ ಇದ್ದಾಗಷ್ಟೇ ಅಲ್ಲ, ಹೋದಾಗೂ ಇದ್ದಾಗೂ ಯಾವಾಗೂ ಯಾವ ಕಾಲಕ್ಕೂ ಇಷ್ಟು ದ್ವೇಷ ಮಾಡ್ತಾ ಇದ್ದ. ಮುಂದೆ ಕೇಳ್ತೀವಿ ನಾವು, ಪ್ರಹ್ಲಾದನ ನೋಡುತ್ತಲೇ ಹಿರಣ್ಯಕಶಿಪುವಿಗೆ ಬಹಳ ಸಿಟ್ಟು, ದ್ವೇಷ. ಆದ್ರೆ ಒಂದು ದಿವಸ ಅವನ ಮೇಲೆ ಸಿಟ್ಟು ಮಾಡ್ಕೊಳ್ಳಿಲ್ಲ ಪ್ರಹ್ಲಾದ. ಭಾತೃವತ್ಸರದ ಸ್ನಿಗ್ಧ, ಸಮಾನ ವಯಸ್ಸರಾದವರಲ್ಲಿ ಅಣ್ಣ ತಮ್ಮ ಅಂತ ನೋಡ್ತಾ ಇದ್ದ. ಗುರುಷು ಈಶ್ವರ ಭಾವನಃ. ಗುರುಗಳು ಕಂಡ್ರೆ ದೇವರೇ. ಗುರುಗಳು ಏನ್ ಹೇಳ್ತಾರೋದು ವೇದವಾಕ್ಯ. ಯಾಕೆ? ಗುರುಗಳಲ್ಲಿ ಈಶ್ವರನ್ನ ಕಾಣ್ತಾ ಇತ್ತು. ಅವ್ರು ಯಾರೇ ಆಗಿರಲಿ, ಒಬ್ಬರು ಗುರುಗಳು ಅಂತಿದ್ದಾರೆ ಅಂತಂದ್ರೆ ಅವರಲ್ಲಿ ಈಶ್ವರನ್ನ ಕಾಣ್ತಾ ಇದ್ದ. ಬಹಳ ಕಷ್ಟ ಇವೆಲ್ಲನ್ನ ನಮ್ಮ ಜೀವನದಲ್ಲಿ ತರುವುದು, ಅಡಿಬಡಿಸ್ಕೊಳ್ಳೋದು ಬಹಳ ಕಷ್ಟ. ವಿದ್ಯಾ, ಅವನ ಹತ್ರ ಏನು ಕಮ್ಮಿ ಇತ್ತು? ವಿದ್ಯೆ ಏನಾದ್ರೂ ಕಮ್ಮಿ ಇತ್ತ? ಅರ್ಥ, ರೊಕ್ಕ ಏನಾದ್ರೂ ಕಮ್ಮಿ ಇತ್ತ? ಬ್ರಹ್ಮಲೋಕವನ್ನು ಬಿಟ್ಟರೆ 13 ಲೋಕಗಳು ಈ ಹಿರಣ್ಯಕಶಿಪುವಿನ ವಶದಲ್ಲೇ ಇವೆ. ಬ್ರಹ್ಮದೇವರು ಹೊರ ಕೊಟ್ಟಿದ್ದಾರೆ ಅಂತ ಹೇಳಿ ಅವರೊಂದು ಲೋಕ ಬಿಟ್ಟಿದ್ದ ಅಷ್ಟೇ. ಎಲ್ಲನೂ ಇವನ ವಶದಲ್ಲಿ ಇದೆ.
ಅಷ್ಟು ಮಹಾಪರಾಕ್ರಮಿ, ಸಂಪತ್ತು ಎಲ್ಲಿ ಹೋದಲ್ ಬಂದಲೆಲ್ಲ ಹಿರಣ್ಯಕಶಿಪುನ ಮಗ ಅಂತ ಹೇಳಿ ಮಾನ ಗೌರವ ಅಧಿಕಾರ ಎಲ್ಲ ಇತ್ತು ಇವನಿಗೆ. ಅಹಂಕಾರ ಪಡ್ಲಿಕ್ಕೆ, ದುಷ್ಕರ್ಮವನ್ನು ಮಾಡಲಿಕ್ಕೆ, ಸೊಕ್ಕು ಪಡ್ಲಿಕ್ಕೆ ಯಾವ ಉಪದ್ರವಗಳು ಇವನಿಗೆ ಇದ್ದಿದ್ದಿಲ್ಲ ಅಂತಿಲ್ಲ. ಎಲ್ಲ ಅಧಿಕಾರಗಳ ಹಿನ್ನೆಲೆಯಲ್ಲಿ ಇವನು ಸೊಕ್ಕು ಅಹಂಕಾರವನ್ನ ಪಡಬಹುದಾಗಿತ್ತು, ಆದರೆ ಯಾವುದನ್ನು ಪಡಲಿಲ್ಲ. ವಿಪರೀತವಾಗಿ ವಿನೀತನಾಗಿದ್ದ. ಬಹಳ ಆಶ್ಚರ್ಯ ಇದು. ವಿದ್ಯಾ ಅರ್ಥ ರೂಪ ಭಾರಿ ಸುಂದರ ಚಲುವ ಬ್ರಹ್ಮ ತೇಜಸ್ಸು ಇತ್ತು. ಜನ್ಮಾದ್ಯೈಹಿ ಮಾನತಃ ಸ್ತಂಭ ವಿವರ್ಜಿತ. ಆದರೆ ಯಾವ ಅಹಂಕಾರಕ್ಕೆ, ಮಾನ ಅಭಿಮಾನಗಳಿಗೆ ಇವನಲ್ಲಿ ಆಸ್ಪದನೇ ಇದ್ದಿದ್ದಿಲ್ಲ. ಇದನ್ನೆಲ್ಲ ನಮ್ಮ ಜೀವನದಲ್ಲಿ ಸಂಗ್ರಹ ಮಾಡಿಕೊಳ್ಳುವುದು ಬಹಳ ದುರ್ಲಭ ಅಂತ ಹೇಳ್ತದೆ. ನೋದ್ವಿಗ್ಧ ಚಿತ್ತೋ ವ್ಯಸನೇಶು ನಿಸ್ಪೃಹ ಶ್ರುತೇಶು ದುಷ್ಟೇಶು ಗುಣೇಶ್ವವಸ್ತ್ರದುಕ ದತ್ತೇಂದ್ರಿಯ ಪ್ರಾಣ ಶರೀರಧಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋ ಸುರಃ. ಯಾವ ಕೆಟ್ಟ ಚಟಗಳಿದ್ದಿದ್ದಿಲ್ಲ, ಪರಮಾತ್ಮನಲ್ಲೇ ಯಾವಾಗಲೂ ವಿಶ್ವಾಸ ಮನಸ್ಸನ್ನು ಇಟ್ಟಿದ್ದ, ಎಲ್ಲ ಇಂದ್ರಿಯಗಳು ತನ್ನ ವಶದಲ್ಲಿತ್ತು, ಅಸುರನಾಗಿದ್ದರೂ ಅಸುರ ಸ್ವಭಾವ ಒಂದೂ ಅವನಿಗಿದ್ದಿದ್ದಿಲ್ಲ. ಹಾಗಾಗಿ ಯಸ್ಮಿನ್ ಮಹಾಗುಣಾ ರಾಜಂತೆ ಋಕ್ಷತೆ ಕವಿಭಿಃ ಮುಹುಃ ನತೆ ಅಧುನಾ ಅಭಿನೀಯಂತೆ ಯಥಾ ಭಗವತ ಈಶ್ವರಃ ಪ್ರತಿಮಾನಂ ಕುರುವಂತಿ ಕಿಮುತಾನ್ನೇ ಭವತಾದೃಶಾಃ. ಇಷ್ಟಾಗಿದೆ. ಎಲ್ಲ ಗುಣಗಳು, ಉತ್ತಮ ಮಾಹಾತ್ಮ್ಯ, ವಾಸುದೇವೇ ಭಗವತಿ, ಅಷ್ಟಾಗಿ ದೇವರಲ್ಲಿ ಅತಿಯಾದ ಭಕ್ತಿ. ಸ್ವಲ್ಪ ನಮಗೆ ಏನಾದರೂ ಇವತ್ತು ಒಳ್ಳೇದಾಯಿತು ಅಂತಂದರೆ ದೇವರಲ್ಲಿ ಭಕ್ತಿ ಮಾಡ್ತೇವೆ. ಏನಾದರೂ ಹೆಚ್ಚು ನಮಗೆ ರೊಕ್ಕ ಬಂತು ಅಂದ್ರೆ ದೇವರಲ್ಲಿ ಭಕ್ತಿ ಮಾಡ್ತೇವೆ. ಯಾವುದೋ ಒಂದು ಆರ್ತೋ ಜಿಜ್ಞಾಸು ರರ್ಥರ್ಥಿ ಜ್ಞಾನೀಚ ಭರತರ್ಷಭ, ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ 4 ವಿಧವಾಗಿ ಭಕ್ತಿಯನ್ನ ಮಾಡಬಹುದು. ಆರ್ತರಾದಾಗ, ಬಹಳ ದುಃಖದಲ್ಲಿದ್ದಾಗ, ರೋಗ ಆಯಿತು, ರುಜನಿ ಆಯಿತು, ಆಗ ದೇವರು ಗುರುಗಳು ಅಂತಂತಾನೆ. ಆವಾಗ ಭಕ್ತಿ ಮಾಡ್ತಾನೆ ಮನುಷ್ಯ. ಆವಾಗಾದರೂ ಭಕ್ತಿ ಮಾಡ್ತಾನೆ. ಕೆಲವರು ಅವಾಗೂ ಮಾಡುವುದಿಲ್ಲ, ದೇವರನ್ನು ಬೈತಾರೆ. ಆರ್ತಃ ಜಿಜ್ಞಾಸು, ಜ್ಞಾನವನ್ನು ಗಳಿಸಬೇಕಾಗಿದೆ, ಹಾಗಾಗಿ ಜ್ಞಾನವನ್ನು ಗಳಿಸಬೇಕು ಅಂದ್ರೆ ದೇವರಿಲ್ದೇನೆ ಜ್ಞಾನ ಗಳಿಸ್ಲಿಕ್ಕೆ ಸಾಧ್ಯವಿಲ್ಲ, ಹಾಗಾಗಿ ದೇವರಲ್ಲಿ ಭಕ್ತಿ ಮಾಡ್ತಾನೆ. ಅರ್ಥಾರ್ಥಿ, ಹಣ ಬೇಕಲ್ಲ, ಅರ್ಥ ಅಂದ್ರೆ ಹಣ. ಅರ್ಥಾರ್ಥಿ ಆದವನು ಹಣ ಬೇಕು ಅಂತ ದೇವರಲ್ಲಿ, ನಮಗೆ ಪ್ರಮೋಷನ್ ಆಗಬೇಕು, ಅಧಿಕಾರ ಹೆಚ್ಚು ಬರಬೇಕು, ರೊಕ್ಕ ಹೆಚ್ಚು ಸಿಗಬೇಕು ಅಂತ ಹೇಳಿ ಹೊಸ ಕಾರ್ ತಗೋಬೇಕು, ಹೊಸ ಮನಿ ಕಟ್ಟಬೇಕು, ದೇವರಲ್ಲಿ ಭಕ್ತಿ ಮಾಡ್ತಾನೆ. ಅದಕ್ಕಾಗಿ ಗುಡಿಗೆ ಹೋಗಿ ಬರ್ತಾನೆ, ಒಂದು 30 ರೂಪಾಯಿ ತೆಂಗಿನಕಾಯಿ ಹೊಡೆದು ನಾನು ಮನಿ ಕಟ್ಟಿಸ್ಬೇಕು ಅಂತ ಹೇಳ್ತಾನೆ. 1-2 ಉದ್ದಿನ ಕಟ್ಟಿ ತೊಗೊಂಡೋಗಿರ್ತಾನೆ. ಅದನ್ನು ಹಚ್ಚಿದ್ರೆ ದೇವರಿಗೆ ಇವನಿಗೆ 50 ಲಕ್ಷ ರೂಪಾಯಿ ಮನಿ ಕಟ್ಟಲಿಕ್ಕೆ ಅವಕಾಶ ಮಾಡ್ಬೋದು. ಅರ್ಥಾರ್ಥಿ. ಜ್ಞಾನೀಚ ಭರತರ್ಷಭ, ಇದು ಮಾಡುವುದು. ಆದರೆ ಇವನಲ್ಲಿ ಅದೆಲ್ಲ ಇದ್ದಿದ್ದಿಲ್ಲ. ಗುಣೈಹಿ ಅಲಂಕೃತ ಸಂಖ್ಯೆಯ ಮಹಾತ್ಮ್ಯಂಚ, ಆದರೆ ದೇವರಲ್ಲಿ ಭಕ್ತಿ ಮಾತ್ರ ಏನೂ ಅಪೇಕ್ಷೆ ಇಲ್ಲದೇನೆ ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದ. ಇದು ನೈಸರ್ಗಿಕ ಭಕ್ತಿ. ಇದು ಹೇಗೆ ಬರಲು ಸಾಧ್ಯ? ಆ ಜನ್ಮಜಾತವಾದ ರಕ್ತಗತವಾಗಿತ್ತು ಇವನಲ್ಲಿ ಭಕ್ತಿ. ನೆಸ್ತ ಕ್ರೀಡನಕೋ ಬಾಲಹ, ಆಟ ಆಡ್ತಾ ಇದ್ದಿದ್ದಿಲ್ಲ, ಎಂದೂ ಆಟ ಆಡ್ತಾ ಇದ್ದಿಲ್ಲ. ಆಟ ಆಡ್ತಾ ಇದ್ದರೂ ದೇವರ ಪೂಜನೆ ಇವನಿಗೆ ಆಟ. ದೇವರಿಗೆ ಮಾಲಿ ಹಾಕುವುದು, ದೇವರಿಗೆ ಗಂಧ ಹಚ್ಚುವುದು, ದೇವರಿಗೆ ತುಳಸಿ ಹಾಕುವುದು, ಬ್ರಾಹ್ಮಣರ ಪಾದ ತೊಳೆಯುವುದು, ಇದೇ ಆಟ ಅವನಿಗೆ. ಯಾವುದನ್ನು ಮಾಡೋದರಿಂದ ಮಾಡ್ಲಿಕ್ಕಾಗಿ 16 ವರ್ಷಗಳು ನಾವು ಪಾಠ ಕಲಿತು ನೋಡಿ ತಿಳಿಸಿ ಬಯಸ್ಕೊಂಡು ಅನಿಸ್ಕೊಂಡು ಮಾಡ್ತೇವೋ ಈ ಇತ್ಯಾದಿಗಳನ್ನ, ಅದನ್ನೆಲ್ಲ ಅನಾಯಾಸವಾಗಿ ತಾನು ತನ್ನ ಜೀವನದಲ್ಲಿ ರೂಢಿಸಿಕೊಂಡಿದ್ದ. ಕೃಷ್ಣಗ್ರಹ ಗೃಹೀತಾತ್ಮ, ರಾಕ್ಷಸ ಅಸುರ ಪಿಶಾಚ ದೇಹದಲ್ಲಿ ಹೊಕ್ಕಿದಾಗ ಹೇಗೆ ಹುಚ್ಚುಚ್ಚು ಮಾಡಬೇಕೋ ಹಾಗೆ ದೇವರು ಇವನ ಮನಸ್ಸಿನಲ್ಲೂ ಹಕ್ಕಿ ಹುಚ್ಚುಚ್ಚು ಮಾಡ್ತಾ ಇದ್ದಾನೇನು ಅಂತ ಹೇಳಿ. ಏನು ಇವನು ಹುಚ್ಚು ಹೊಡೆದಿತ್ತು ಅಂದ್ರೆ ದೇವರು ಹುಚ್ಚು ಹೊಡೆದಿತ್ತು. ಸದಾಕಾಲ ದೇವರು ಅಂತಿದ್ದ. ಏನು ಮಾಡಿದ್ರು ದೇವರು ಮಾಡಿಸಿದ, ತಿನ್ನಿಸಿದ್ರು ದೇವರು ತಿನ್ನಿಸಿದ, ಓಡಿಸಿದ್ರು ಏನಾದ್ರು ದೇವರು. ಏನು ದೇವರು ಹುಚ್ಚು ಬರೀ ಯಾವಾಗಲೂ ದೇವರು ಅಂತಾನೆ ಇವನು ಅಂತ ಅನ್ನುವರಂತೆ ದೇವರ ಮೇಲೆ ಭಕ್ತಿ ಇಲ್ಲ, ದೇವರ ಮಧ್ಯದಲ್ಲಿ ಇದ್ದ. ನೀವೆಲ್ಲ ಸಜ್ಜನರಿದ್ದೀವಿ, ನಾವೆಲ್ಲ ಸಜ್ಜನರಿದ್ದೀವೋ, ಆ ಸಜ್ಜನರ ಮಧ್ಯದಲ್ಲಿ ಒಬ್ಬ ಸಜ್ಜನ ಇದ್ದಂದ್ರೆ ಭಯ ಇರೋದಿಲ್ಲ ಅವನಿಗೆ. ದುರ್ಜನ ಮಧ್ಯದಲ್ಲಿ ಸಜ್ಜನ ಇದ್ದಾನೆ ಅಂತಂದ್ರೆ ಬಹಳ ಭಯ ಇರಬೇಕು. ಯಾವ ಭಯ ಇದ್ದಿದ್ದಿಲ್ಲ. ನವೇದೇ ಜಗದೀದೃಶಂ ಆಸನ್ನಃ, ಕುತ್ತಾಗ ದೇವರ ಸ್ಮರಣೆ. ಭಾಗವತ ಹೇಳ್ತದೆ ಅಂದ್ರೆ ಇದನ್ನೆಲ್ಲ ಮಾಡಲಿಕ್ಕೆ ಯಾವ ಖರ್ಚುಗಳು ಇಲ್ಲ. ದಾನ ಕೊಡಬೇಕಲ್ಲ, ಒಬ್ಬ ಮನುಷ್ಯನಿಗೆ ಹಣ ಖರ್ಚಾಗ್ತದೆ. ಅಲ್ಲಿ ಗಳಿಸಿದ್ದು ಕೊಡಬೇಕು ಅಂತ ಹೇಳೋ ಮನಸ್ಸಿನಲ್ಲಿ ಕಲವಲ. 10 ರೂಪಾಯಿ ಕೊಳ್ಳೋ, 50 ರೂಪಾಯಿ ಕೊಳ್ಳೋ, 100 ರೂಪಾಯಿ ಕೊಳ್ಳೋ, 1000 ರೂಪಾಯಿ ಕೊಳ್ಳೋ ಅಂತ ವಿಚಾರ ಮಾಡ್ತಾನೆ ಮನುಷ್ಯ. ಅಲ್ಲಿ ಏನೋ ಸ್ವಲ್ಪ ತಳವಡ ಆಗ್ತದೆ ಅವನಿಗೆ. ದೇವರ ಸ್ಮರಣೆ ಮಾಡ್ಲಿಕ್ಕೆ ಏನ್ ತಳವಡ ಇದೆ? ಏನಿಲ್ಲ.
ಊಟಕ್ಕೆ ಹಾಕ್ಬೇಕಲ್ಲ, ಮುಂಜಾನೆ ಹೇಳ್ಬೇಕು. ಅದ್ರೊಳಗೂ ಆಚಾರ ಬಂದ್ರೆ ಮಡಿ ಸ್ನಾನ ಹಾಕ್ಬೇಕು. ಅದ್ರೊಳಗೆ ದೊಡ್ಡ ಆಚಾರ ಬಂದ್ರು ಒಲಿ ಮೇಲೆ ಅಡಿಗೆ ಹಾಕ್ಬೇಕು. 108 ಗದ್ಲ, ಶ್ರಮ ಅನ್ಬೇಕು, ಅನ್ಸ್ಕೋಬೇಕು, ಅದು ಮಾಡ್ಬೇಕು, ಇದು 108 ಗದ್ಲ. ಅದೆಲ್ಲ ಏನ್ ಬೇಕಾಗಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ದೇವರ ನಾಮಸ್ಮರಣೆ ಮಾಡು, ಅದಕ್ಕೆ ಹಾಕ್ಬೇಕು ಎಲ್ಲ ಶ್ರಮ. ಪರೋಪಕಾರ ಮಾಡಬೇಕಲ್ಲ, ಎಲ್ಲದಕ್ಕೂ ಪುಣ್ಯ ಬೇರೆ ಬೇರೆ ಇದೆ. ಆದ್ರೆ ನಾಮಸ್ಮರಣಕ್ಕೆ ಇದ್ದ ಪುಣ್ಯ ಹೆಚ್ಚು. ಅನುಸಂಧಾನ ಪೂರ್ವಕವಾಗಿ ನಾಮಸ್ಮರಣೆ ಮಾಡಿದರೆ ಯಾವ ಶ್ರಮಗಳು ಇಲ್ಲ. ಶ್ರಮ ಇಲ್ಲದೆ ಏನೇ ಆರಾಮಾಗಿ ಪುಣ್ಯವನ್ನ ಗಳಿಸುವ ಒಂದೇ ಒಂದು ಕ್ರಮ ನಾಮಸ್ಮರಣೆ. ಆಸನ್ ಕುಡಿತಾಗ, ಪರ್ಯಟನ್ ಓಡಾಡ್ತಿರ್ಬೇಕಾದಾಗ ದೇವರ ನಾಮಸ್ಮರಣೆ ಮಾಡಬೇಕು. ತುಳಸಿಯನ್ನು ಹರಿಬೇಕಾದಾಗ, ಹೂಗಳನ್ನು ಹರಿಬೇಕಾದಾಗ ವಿಷ್ಣು ಸಹಸ್ರ ನಾಮಸ್ಮರಣೆ ಮಾಡೋಣ. ಯಾಕೆ ಪುಣ್ಯ ಬರುವುದಿಲ್ಲ? ಶಯಾನಹ ಮಲಗೂತನ, ಮೊಬೈಲ್ ನೋಡ್ತಾ ಮಲಗುವುದಕ್ಕಿಂತ ದೇವರ ನಾಮಸ್ಮರಣೆಗಳನ್ನ ಮಾಡ್ತಾ ಮಾಡ್ತಾ ಮಲಗಿದರೆ ನಿದ್ದೆ ಹತ್ತುವರಿಗೆ ದೇವರ ನಾಮಸ್ಮರಣೆ ಆಗ್ತದೆ. ಎದ್ದ ಮೇಲೆ ದೇವರ ನಾಮಸ್ಮರಣೆ. ನಾನು ಸಂಧಯಿತ ಏತಾನ್ ಗೋವಿಂದ ಪರಿರಕ್ಷಿತ ಕ್ವಚಿತ್ ರುದತಿ. ಒಮ್ಮೆ ಅಳುವನು. ನಾಮಸ್ಮರಣೆ ಮಾಡುವ ಕಾಲದಲ್ಲಿ ದೇವರು ಒಮ್ಮೆ ಅದೃಶ್ಯನಾಗ್ಬಿಡ್ತಿದ್ದ. ಅದೃಶ್ಯನಾದಾಗ ಅಳ್ತಾ ಇದ್ದ. ದೇವರ ನಾಮಸ್ಮರಣೆ, ದೇವರ ಪೂಜೆಗಳನ್ನು ಮಾಡಬೇಕಾದಾಗ ನಮಗೆ ಅನುಸಂಧಾನ ಕಮ್ಮಿ ಆಯಿತು ಅಂತಂದ್ರೆ ನಮಗೆ ಅಳು ಬರಬೇಕು ಅಂತ ತಿಳಿಸ್ಕೊಡ್ತದೆ ಶಾಸ್ತ್ರ. ಅಯ್ಯೋ ಇವತ್ತು ಪಾಠ ಆಗ್ಲಿಲ್ಲ, ಪ್ರವಚನ ಕೇಳಿಲ್ಲ, ದೇವ್ರ ಪೂಜಾ ಮಾಡ್ಲಿಲ್ಲ ಇವತ್ತು ಅಂತ ನೊಂದ್ಕೋಬೇಕು, ಶ್ರಮ ಪಡಬೇಕು, ಅಳಬೇಕು, ಊಟ ಕಮ್ಮಿ ಮಾಡಬೇಕು. ನಾನು ದೇವರ ನೈವೇದ್ಯ ಮಾಡದೇನೆ ಊಟ ಮಾಡ್ತಾ ಇದ್ದೇನೆ ಅಂತ ಸ್ವಲ್ಪ 4 ತುತ್ತು ಕಮ್ಮಿ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಅಂದಾಗ ಮರುದಿನ ದೇವರು ಹಠವಾಗಿ ನನ್ನ ಭಕ್ತ ಉಪವಾಸ ಕೊಡ್ತಾನೆ ಪಾಪ. ಏನೇ ಅವನಿಗೆ ಆಪತ್ತು ಅನಾನುಕೂಲ ಬಂದಿದ್ದರೂ ಅನುಕೂಲತೆಗಳನ್ನು ದೇವರು ಒದಗಿಸಿ ಕೊಟ್ಟು ಪೂಜೆಗಳನ್ನ ಮಾಡಿಸ್ತಾನೆ. ನಾನು ಹೇಳೋ ಮಾತಲ್ಲ, ಶಾಸ್ತ್ರ ಹೇಳ್ತದೆ. ಹಾಗಾಗಿ ರುಂದತಿ ಅಳ್ತಾ ಇದ್ದ. ಯಾಕೆ ಅಂದ್ರೆ ದೇವರ ನಾಮಸ್ಮರಣೆ ಮಾಡುವಾಗ ದೇವರು ಅದೃಶ್ಯನಾಗಿ ಬಿಟ್ಟ. ಒಮ್ಮೆ ಜೋರಾಗಿ ನಗುದು. ಗೋವಿಂದ ಚಿಂತಾ ಚಲಚೇತನಃ ಕ್ವಚಿತ್ ಹಸತಿ. ಒಮ್ಮೆ ಜೋರಾಗಿ ನಗುದು. ಏನೋ ಇದು ಒಮ್ಮೆ ಅಂತ ಕೇಳುದು. ಆವಾಗ ದೇವರು ಕುಡಿಯುವುದನ್ನು ಕಾಣ್ತಾ ಇದ್ದ. ದೇವರು ಆಟ ಆಡೋದು ಕಾಣ್ತಾ ಇತ್ತು. ದೇವರು ವಿಚಿತ್ರವಾದ ವ್ಯಾಪಾರಗಳನ್ನು ನೋಡ್ತಾ ಇದ್ದ. ಅವಾಗ ಸಂತೋಷವಾಗ್ತಾ ಇತ್ತು ಅವನಿಗೆ, ನಗ್ತಾ ಇದ್ದಂತೆ. ಇದು ಕೇಳುವುದು ಮಾತ್ರ ಆಗ್ತದೆ. ಹಿಂದಿನ ಕಾಲದಲ್ಲಿ ದೇವರ ಮುಂದೆ ನರ್ತನೆ ಮಾಡೋದು, ಈಗ ನಾವೆಲ್ಲ ನೃತ್ಯ ವಾದ್ಯ ಎಲ್ಲಾ ಸೇವೆಗಳು ಷೋಡಶೋಪಚಾರ ಪೂಜೆಯಲ್ಲಿ ಬರ್ತದೆ. ಅವೆಲ್ಲ ಪೂಜೆಗಳಿಗೆ ಕೇವಲ ಮಂತ್ರಾಕ್ಷತೆ ಹಾಕ್ತಾ ಹೋಗ್ತೇವೆ. ಈಗ ಹಾಗೆಲ್ಲ ಹಂಗಿದ್ದಿಲ್ಲ. ಎದ್ದು ನರ್ತನೆ ಮಾಡ್ತಾ ಇದ್ದ ಯಜಮಾನ, ವಾದ್ಯ ಬಾರಿಸ್ತಾ ಇದ್ದ, ಉಳಿದೆಲ್ಲ ಚಾಮರ ಛತ್ರಗಳನ್ನೆಲ್ಲ ಮಾಡ್ತಾ ಇದ್ದ. ಈಗೆಲ್ಲದಕ್ಕೂ ಮಂತ್ರಾಕ್ಷತೆ ಎಲ್ಲ ಮಾಡ್ಬೇಕು ಮನುಷ್ಯನಿಗೆ. ಎಷ್ಟೆಷ್ಟು ಭಕ್ತಿ ಉದ್ರೇಕಕ್ಕೆ ಕಾರಣ ಸಹಕರಣೆಗಳು ಇರುತ್ತದೋ ಅದನ್ನೆಲ್ಲ ಅವಶ್ಯವಾಗಿ ಮನುಷ್ಯ ಮಾಡಲೇಬೇಕು ಅಂತ ಶಾಸ್ತ್ರ. ಹಾಗಾಗಿ ನದತಿ ರೋಮಾಂಚನವಾಗ್ತಾ ಇತ್ತು. ದೇವರ ನಾಮಸ್ಮರಣೆಯನ್ನ, ದೇವರ ಚರಿತ್ರೆಯನ್ನ, ದೇವರ ಪೂಜಾದಿಗಳನ್ನ ಮಾಡ್ತಾ ಮಾಡ್ತಾ ಇದ್ದಾಗ ಮೈ ಎಲ್ಲ ಜುಮ್ ಅಂತ ಅನ್ನೋದವನಿಗೆ. ಮೈ ರೋಮಾಂಚನವಾಗೋದು, ಭಕ್ತಿ ಉದ್ರೇಕವಾಗೋದು ಆಗಬೇಕು. ದೇವರ ಮಹಿಮೆಗಳನ್ನ ಕೇಳಿದಾಗ ರೋಮಾಂಚನ ಆಗ್ಬೇಕು. ನಾಮಸ್ಮರಣೆಯಿಂದ ಕಣ್ಣಿನಲ್ಲಿ ನೀರು ಬರ್ಬೇಕು. ಬರ್ತಾ ಇತ್ತು ಅವನಿಗೆ. ವಿಲಜ್ಜ, ಯಾವ ಇನ್ನೊಬ್ಬರು ನೋಡಿದ್ದಕ್ಕೆ ಏನಾರ ಅನ್ಕೋತಾರೆ, ಏನು ಸಂಬಂಧ ಇದ್ದಿಲ್ಲ. ಯಾವ ಲಜ್ಜೆಗಳನ್ನ ಬಿಟ್ಟು ಆರಾಮಾಗಿ ಕುಣಿತಾ ಇದ್ದವನು. ಹುಚ್ಚ ಅನ್ಕೋತಾರೆ, ಅನ್ಕೊಳ್ಳಿ, ನಾ ಏನ್ ಮಾಡೋದು, ದೇವ್ರ ಕಂಡಿದ್ದಾನೆ, ದೇವರ ಕಂಡು ನಾನು ಹುಚ್ಚಾಗಿದ್ದೇನೆ, ನಾನು ಹುಚ್ಚ ಅಂತಾರೆ, ಅನ್ಕೊಳ್ಳಿ ಅಂತ ಹೇಳಿ ಕ್ವಚಿತ್ ಭಾವನಾಯುಕ್ತ ತನ್ಮಯೋ ಅನೋಚಚಾರ. ಇಷ್ಟು ವ್ಯಕ್ತಿತ್ವವುಳ್ಳ ವ್ಯಕ್ತಿ ಪ್ರಹ್ಲಾದ ಆಗಿದ್ದ. ಅಂತ ವ್ಯಕ್ತಿ ಅವನು ದೊಡ್ಡವನಾಗಿದ್ದಾನೆ. ಪುತ್ರಾಯ ಯದ್ವೇಷಾತ್ ಮರಣಾಯ ಪ್ರಯೋಜಿತ. ಅವನಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು ಅಂತ ತನ್ನ ಗುರುಗಳ ಮಕ್ಕಳಾದ ಷಂಡ ಮರ್ಕ ಅಂತ ಇಬ್ರು ಷಂಡಾಮರ್ಕರು, ಶುಕ್ರಾಚಾರ್ಯರ ಮಕ್ಕಳು. ಶುಕ್ರಾಚಾರ್ಯರು ತಾವು ಸಂಚಾರಕ್ಕೆ ಹೋಗಿದ್ದಾರೆ. ಹೋದಾಗ ಇವರಿಬ್ರು ಇದ್ದಾರೆ. ಅವಾಗ ತಸ್ಯ ದೈತ್ಯ ರಾಜಗೃಹಾಂತಿಕೆ, ಆ ಆಶ್ರಮದ ಪಕ್ಕದಲ್ಲೇನೆ ಮನೆ, ಅಂದ್ರೆ ಮನೆ ಪಕ್ಕದಲ್ಲೇ ಆಶ್ರಮ ಮಾಡಿ ಕೊಟ್ಟಿದ್ದಾನೆ. ನನ್ನ ಮಗ ಬರ್ತಾನೆ ಪ್ರತಿನಿತ್ಯ, ಅವನಿಗೆ ನೀವು ಅಧ್ಯಯನ ಮಾಡಿಸ್ಬೇಕು. ಅಧ್ಯಯನಕ್ಕೆ ಪ್ರತ್ಯೇಕ ಒಂದು ಗ್ರಂಥ ಮಾಡಿದ್ದೇನೆ. ಕೇವಲ ಧರ್ಮ, ಅರ್ಥ, ಕಾಮ, ಮೋಕ್ಷ ಇಲ್ಲ. ಮೋಕ್ಷ ಅಂದ್ರೆ ಭಕ್ತಿ, ಜ್ಞಾನ ಇವೆಲ್ಲ ಶುರು ಆಗ್ತದೆ. ಯಾವುದಿಲ್ಲ ಅಲ್ಲಿ. ದಯಾ ಅಂತನೂ ಶಬ್ದ ಬರಬಾರ್ದು. ಇನ್ನೊಬ್ಬರನ್ನ ಹೇಗೆ ಹೊಡಿಬೇಕು ಅದನ್ನು ಕಲಿಸ್ಕೊಡ್ಬೇಕು. ಯಾವುದನ್ನೆಲ್ಲ ಏನ್ ಮಾಡಿದ್ರೆ ಪೀಡೆ ಆಗ್ತದೆ ಅದನ್ನು ಕಲಿಸ್ಕೊಡ್ಬೇಕು. ಧರ್ಮ, ಧರ್ಮ ಯಾವುದು? ಹಿರಣ್ಯಕಶಿಪುನಿ ಧರ್ಮ, ಮತ್ತೆ ಬೇರೆ ಧರ್ಮ ಇಲ್ಲ. ಅರ್ಥ, ಹಣ ಗಳಿಸುವುದನ್ನು ಕಳಿಸ್ಕೊಡ್ರಿ. ಅದಕ್ಕೆ ಬೇಕಾದದ್ದನ್ನ ಇನ್ನೊಬ್ಬರಿಗೆ ಪೀಡೆ ಕೊಡ್ಬೇಕು, ತೊಂದರೆ ಕೊಡಬೇಕು. ಸಣ್ಣವರು ದೊಡ್ಡವರು ಏನು ಸಂಬಂಧ ಇಲ್ಲ. ದಯಾನೇ ಇರಬಾರ್ದು.
ಅಂತ ಎಲ್ಲ ತಾನು ಒಂದು ಗ್ರಂಥವನ್ನು ಮಾಡಿ ಅಲ್ಲಿದ್ದ ಪಾಠಶಾಲೆಯಲ್ಲಿ ವಿದ್ಯಾಪೀಠದಲ್ಲಿ ತಾನು ಹಂಚಿಬಿಟ್ಟಿದ್ದ. ಅದನ್ನೇ ಹೇಳ್ಬೇಕು ನೀವೆಲ್ಲ ಅಂತ ಗುರುಗಳಿಗೂ ಆಜ್ಞೆ ಮಾಡಿಬಿಟ್ಟಿದ್ದ. ಇಷ್ಟೆಲ್ಲ ನಿಯಮಬದ್ಧವಾದ ಒಂದು ಆಶ್ರಮ. ತೌರಾಜ್ಞಾ ಪ್ರಾಪಿತಾಂಬಾಲಂ ಪ್ರಹ್ಲಾದಂ ನವಕುವಿದಾಂ. ಆ ಪ್ರಹ್ಲಾದ ಇದ್ದಾನ, ರಾಜನ ಮಗ ಇವ, 14 ಲೋಕಕ್ಕೆ ರಾಜರಿ ಅವನ ಮಗ. ಆದ್ಮೇಲೆ ಒಂದು ಸಿಂಹಾಸನದ ಮೇಲೆ ಅವನು ಕೂಡಿಸಿದ್ರು. ಪಪಾಠಯಾಮಾಸು ಪಾಠ್ಯಾನ್ ಅನ್ಯಾಶ್ಚಾಸುರ ಬಲಾನ್. ಏನೇನು ಪಾಠವನ್ನು ಮಾಡ್ತಾ ಇದ್ರು ಅದ್ರ ಕಡೆ ಗಮನನೇ ಇರ್ತಿದ್ದಿಲ್ಲ ಇವನಿಗೆ, ಗಮನನೇ ಇರ್ತಿಲ್ಲ. ಯತ್ತತ್ರ ಗುರುಣಾ ಪ್ರೋಕ್ತಂ ಶುಶ್ರುವೇನ ಪಪಾಠಚ್ಚ. ಕೇಳುತ್ತಿದ್ರು ಇಲ್ಲ, ಅದನ್ನ ಪಾಠನೂ ಮಾಡ್ತಾ ಇದ್ರು. ನ ಸಾಧು ಮನಸಾಮೇನೆ ಸ್ವರೂಪ ಅಸದಾಶ್ರಯ. ಗುರುಗಳು ಇದ್ದ ಮಾತ್ರಕ್ಕೆ, ನ್ಯಾಯ ಧರ್ಮಕ್ಕೆ ವಿರುದ್ಧವಾಗಿ ಅವ್ರು ಹೇಳಿದ ಮಾತ್ರ ಕೇಳಬೇಕಂತೇನಿಲ್ಲ. ಯಾಕೆ ಕೇಳ್ಬೇಕು ಅದನ್ನ? ತಮ್ಮ ವೃತ್ತಿ ತಾವು ಮಾಡ್ತಾ ಇದ್ದಾರೆ, ಆದರೆ ಹೇಳುವುದು ಅಸಮಂಜಸ, ಸರಿಯಾದದ್ದಲ್ಲದು. ಅದನ್ನ ಯಾಕೆ ನಾವು ಕೇಳಬೇಕು ಅಂತ ಹೇಳಿ ಅದನ್ನ ತಾವು ಕೇಳುತ್ತಿದ್ದಿಲ್ಲ, ಮಾಡುತ್ತಿದ್ದಿಲ್ಲ. ಯಾವಾಗಲೂ ಸದಾ ಕಾಲದಲ್ಲಿ ಮನಸ್ಸಿನಲ್ಲಿ ದೇವರ ಸ್ಮರಣೆ, ದೇವರ ನಾಮಸ್ಮರಣೆ. ಒಂದಿನ ಪಾಠ ಮುಗಿಸಿಕೊಂಡು ಮನೆಗೆ ಬಂದಿದ್ದಾನೆ ಯಾರು? ಪ್ರಹ್ಲಾದ. ಇವನು ಏನೇನು ಕೆಲಸ ಇತ್ತು ಹಿರಣ್ಯಕಶಿಪುವಿಗೆ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದ. ಇಬ್ರು ಬಂದು ಕೂಡುವುದು ಏಕಕಾಲಕ್ಕೆ ಆಯ್ತು. ಮನೆಗೆ ಬಂದ ಮೇಲೆ ಅಪ್ಪ ಕೇಳ್ತಾನಲ್ಲ, ಏನಪ್ಪಾ 6 ತಿಂಗಳಾಯ್ತು ಶಾಲೆಗೆ ಹೊರಟಿದ್ದಿ, ಏನ್ ನಡೆದಿದೆ, ಅಭ್ಯಾಸ ಚೆನ್ನಾಗಿ ನಡೆದಿದೆಯಾ? ತನ್ನ ವ್ಯಾಪಾರದಲ್ಲಿ ಅವನಿಗೆ ಸಮಯನೇ ಸಿಕ್ಕಿದ್ದಿಲ್ಲ. ಸಮಯ ಇತ್ತು, ಆವಾಗ ಪ್ರಹ್ಲಾದ ಇರ್ತಿದ್ದಿಲ್ಲ. 2 ಕೂಡಿ ಬಂತು, ಸಿಕ್ಕ. ಏನ್ ಮಾಡ್ತಾ ಇದ್ದಿ ಅಂತ ಮುದ್ದಾದ ಬಾಲಕ, ಭಾರಿ ತೇಜಸ್ವಿ, ಅವನ ತೊಡೆ ಮೇಲೆ ಇಟ್ಟುಕೊಂಡು ಕೇಳ್ತಾ ಇದ್ದ. ಏಕದಾ ಸುರಾಟ್ ಪುತ್ರಂ ಅಂಕಂ ಆರೋಪ್ಯ ಪಾಂಡವ ಪ್ರಪಂಚ ಕಥಿತಾಂ ವತ್ಸ ಮನ್ನೇ ಸಾಧು ತದ್ಭವಾನ್. ಏನ್ ಓದಿದ್ದಿ, ಏನ್ ಕಲಿಸಿದ್ದಾರೆ ಗುರುಗಳು ಕೇಳಿದಾಗ ಏನೋ ಒಂದು ಪೋಯಂ ಹೇಳಿ, ಒಂದು ಗಣಿತ ಹೇಳಿ, 1-2 ಅಕ್ಷರ ಹೇಳಿ ಮುಗಿಸ್ತಾನೆ ಅಂತ ಇವ ಪಾಪ ಕೇಳುವಂತೆ ಕೇಳಿದ್ದಾನೆ. ಪ್ರಹ್ಲಾದರಾಜ್ ಏನ್ ಹೇಳ್ಬೇಕು? ತತ್ಸಾಧು ಮನ್ನೇ ಸುರವರ್ಯದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗ್ರಹಾತ್ ಹಿತ್ವಾತ್ಮ ಪಾಪಂ ಗೃಹಮಂದ ಕೂಪಂ ಮನಂ ಗತೋ ಹರಿಮಾಶ್ರಯೇತ. ಆಗ 50-60 ವರ್ಷಗಳಿಂದ ಸಾಧನೆ ಮಾಡಿ 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 ಯಾವ ಪರಿಪಕ್ವ ಅವಸ್ಥೆ ಬಂದು ಮನುಷ್ಯ ತಾನು ವೈರಾಗ್ಯದಿಂದ ಮನೆಯನ್ನು ಬಿಟ್ಟು ಕಾಡಿಗೆ ಸೇರಿ ಅಖಂಡವಾಗಿ ಸಾಧನದ ತತ್ಪರನಾಗುವ ಬುದ್ಧಿ ಏನು ಮನುಷ್ಯನಿಗೆ ಬರ್ತದೋ ಆ ಬುದ್ಧಿ 5 ವರ್ಷ ಬಾಲಕನಿಗೆ ಬಂದಿತ್ತು. ಏನ್ ಹೇಳ್ತಾನೆ? ವನಂ ಗತೋ ಯದ್ ಹರಿ ಆಶ್ರಯೇತ. ಪರಮಾತ್ಮನ ಪಾದಗಳನ್ನ ಆಶ್ರಯಿಸಿ ಎಲ್ಲವನ್ನೂ ಬಿಟ್ಬಿಡ್ಬೇಕು ಅಂತ ವಿಚಾರ ಮಾಡಿದ್ದೇನೆ ನಾನು. ಏನೇನ್ ಬಿಡಬೇಕು? ಹೆಂಡತಿ, ಮಕ್ಕಳು, ರಾಜ್ಯ, ಭೋಗ, ಐಶ್ವರ್ಯ, ಕೀರ್ತಿ, ಇದೆಲ್ಲ ಎಷ್ಟು ದಿವಸ ಇರ್ತದೆ? ಸ್ವಲ್ಪ ದಿವಸ ಇರ್ತದೆ. ಹಣ ಇದೆ, ನಾವು ಏನೋ ಗಳಿಸಿದ್ದೇವೆ, ಇದು ಹಿಂದೆ ನಾವು ಅನುಭವಿಸಿರ್ತೇವೆ, ನಮ್ಮ ಹತ್ರ ಏನ್ ಹಣ ಇರೋದಿಲ್ಲ. ಆವಾಗ ನಮ್ಮ ಹಿಂದೆ ಸುತ್ತಮುತ್ತಲು ಓಡಾಡೋ ಜನ ದೂರ ಆಗ್ತಾರೆ. ಯಾವಾಗ ಹಣ ಬರ್ತದೆ, ಅಧಿಕಾರ ಬರ್ತದೆ, ಒಂದು ಪರ್ಮಿಷನ್ ಬರ್ತದೆ, ಅಥವಾ ಏನೋ ನಿಮ್ಗೆ ಅಧಿಕಾರ ಸಿಗ್ತದೆ, ಆಗ ಎಲ್ಲರೂ ಒಳಗೆ ಬರ್ತಾರೆ. ಏನ್ರಿ ಭಾರಿ ಆತಲ್ಲ ನಿಮ್ದು, ಯಾವಾಗ ಊಟಕ್ಕೆ ಹಾಕಿಸ್ತೀರಿ ಕೇಳ್ತಾರೆ, ಮಾತನಾಡ್ತಾರೆ. ಆ ಕೆಲಸ ಈ ಕೆಲಸ ಅಂತ ನಿಮ್ ಮುಂದೆ ಬಂದು ಹೇಳ್ತಾರೆ. ಆ ಕೆಲಸ ಮಾಡ್ಕೊಡ್ರಿ ನಮಗೆ ಅಂತ ಕೇಳ್ತಾರೆ. ಅಧಿಕಾರದಲ್ಲಿದ್ದಾಗ ಏನೂ ಇಲ್ಲ ಅಂತಂದ್ರೆ ಇರ್ತಾರೆ ಬಿಡ್ರಿ ತಮ್ಮಂತ ತಾವು ಮನೆ ಮುಂದೆ ಬೇಕಾದಷ್ಟು ಬಾರಿ ಓಡಾಡ್ತಾರೆ, ಯಾರು ನೋಡಂಗಿಲ್ಲ. ಹಣ ಇದ್ದಾಗ ಮನುಷ್ಯನಿಗೆ ಕಿಮ್ಮತ್ತಿದೆ. ಸ್ವಾಭಾವಿಕವಾಗಿ ಜೀವನಿಗೆ ಯಾವ ಕಿಮ್ಮತ್ತುಗಳು ಇಲ್ಲ. ಹಣ ಇದೆ ಮಾತನಾಡಿಸ್ತಾರೆ, ಕೀರ್ತಿ ಇದೆ ಮಾತನಾಡಿಸ್ತಾರೆ, ಅಧಿಕಾರ ಇದೆ ಮಾತನಾಡಿಸ್ತಾರೆ. ಹಾಗಾಗಿ ಇದನ್ನೆಲ್ಲ ನಶ್ವರ ಅಂತ ನಮಗೆ ತಿಳಿದ ಮೇಲೆ ಎಷ್ಟು ದಿವಸ ಇದನ್ನ ನಾವು ಆಶ್ರಯಿಸ್ಕೊಂಡಿರ್ಬೇಕು? ಈ ಸಂಸಾರ ಅಂತನ್ನುವ ದೊಡ್ಡ ಕೂಪ, ನೀರಿಲ್ಲದೆ ಇದ್ದಂತಹ ಕೂಪ ಇದು, ಭಾವಿ. ಹಾಗಾಗಿ ಅದನ್ನ ನಾನು ಬಿಟ್ಬಿಡ್ಬೇಕು ಅಂತ ವಿಚಾರ ಮಾಡಿದ್ದೇನೆ. ಹಾಗಾಗಿ ಇಲ್ಲಿಂದ ಬಿಟ್ಟು, ಆಶ್ರಮ ಬಿಟ್ಟು ನಾನು ವನಕ್ಕೆ ಹೋಗಿ ದೇವರನ್ನ ಸ್ಮರಣೆ ಮಾಡ್ತಾ ನನ್ನ ಜೀವನ ಕಳಿಬೇಕು ಅಂತ ಇದ್ದೇನೆ ಅಂತಂದಾಗ ಹಿರಣ್ಯಕಶಿಪು ಏನ್ ಮಾಡ್ಬೇಕು? ಹಿರಣ್ಯಕಶಿಪು ನಕ್ಕು ಬಿಟ್ಟ ಅಂತ. ಏನೇನೋ ಕೂಸುಗಳು ಸಣ್ಣವರಿದ್ದಾಗ ನಾನು ಇಂದ್ರನ ಸಿಂಹಾಸನ ಮೇಲೆ ಕೊಡ್ತಾನಂತ ಮೊಮ್ಮಕ್ಕಳು ಹೇಳಿದಾರೆ, ನೀವೇನ್ ಮಾಡ್ತೀರಿ? ಮೊಮ್ಮಕ್ಕಳು ಹೇಳಿದ್ರು, ಅಪ್ಪ ನನಗೆ ಇಂದ್ರನ ಸಿಂಹಾಸನ ನಾಳೆ ತಂದು ಕೊಡ್ಬೇಕಾ ನೀವು ಅಜ್ಜ ಅಂತಂದಾಗ ಆಯ್ತಪ್ಪ ಅಂತೇಳಿ ನಕ್ಕಿ ಸುಮ್ಮನೆ ಆಗ್ಬಿಡ್ತೀರಿ. ಹಾಗೆ ಏನೋ ಮಾತನಾಡ್ತಾ ಇದ್ದಾನೆ. ವೈರಾಗ್ಯ ಅಂತೆ, ಭಕ್ತಿ ಅಂತೆ, ದೇವರಂತೆ ಎಲ್ಲ ಬಿಡ್ಬೇಕಂತೆ, ಒಂದೇನೋ ಅಂಧಕೂಪ ಅಂತೆ, ಆಶ್ರಮ ಬಿಟ್ಟು ಮನೆಗೆ ಹೋಗಿ ತಪಸ್ಸು ಮಾಡ್ಬೇಕು, ಏನೇನೋ ಹೇಳ್ತಾ ಇದ್ದೇನೆ ಪಾಪ ಅಂತ ಹೇಳಿ ನಕ್ಕು ಬಿಟ್ಟು ಬಿಡುತ್ತಾನೆ. ಆದರೆ ಗುರುಗಳನ್ನು ಜಬರಿಸಿ ಹೋಗ್ತಾನೆ. ಗುರುಗಳೇ, ನಿಮ್ನ ಏನ್ ಹೇಳಿದ್ದು, ಯಾವ ಪುಸ್ತಕ ಕೊಟ್ಟಿದ್ದು, ಯಾವ್ದನ್ನ ಕಲಿಸಂತ ಹೇಳಿದ್ದು, ನೀವೇನ್ ಕಲಿಸಿದ್ದೀರಿ? ಗೃಹಮಾನೀಯ ಪ್ರಹ್ಲಾದಂ ದೈತ್ಯ ಯಾಚಕಾ ಪ್ರಹಸ್ಯ ಲಕ್ಷಣಯ ವಾಚ
ವತ್ಸಭದ್ರ ಪ್ರಹ್ಲಾಂತೆ ಸತ್ಯಂ ಕಥೆಯ ಮಾವೃಷಾಹ. ಆಗ ಆಗ ಅವನನ್ನು ಕರೆದು ಬೈತಾರೆ, ಏನೋ ನಮ್ಮ ಮಗನ ತಲೆಯನ್ನ ಯಾರೋ ಕೆಡಿಸ್ತಾ ಇದ್ದಾರೆ, ಅವನು ಬುದ್ಧಿ ಹಾಳು ಮಾಡ್ತಾ ಇದ್ದಾರೆ. ಸಣ್ಣವರಿದ್ದಾಗಲೇನೆ ನೋಡ್ರಿ, ಸಣ್ಣವರಿದ್ದಾಗಲೇನೆ ಅವನಿಗೆ ದ್ವೇಷ, ಅಸೂಯ, ಮಾತ್ಸರ್ಯಗಳು, ದಯಾ ಇಲ್ಲದೆ ಇದ್ದಂತೆ ಅಸುರರಿಗೆ ಬೇಕಾದಂತಹ ಎಲ್ಲ ದುರ್ಗುಣಗಳನ್ನ ಕಳಿಸಬೇಕು. ಒಮ್ಮೇನಾದ್ರೂ ಭಕ್ತಿ ಅಂತ ಶುರು ಆಗ್ಬಿಡುತ್ತು ಅಂದ್ರೆ ಮನುಷ್ಯ ಬದಲಾಗ್ತಾನೆ. ಇದನ್ನು ವಿಪರೀತವಾಗಿ ನಾವು ಮಾಡಬಹುದು. ಬ್ರಾಹ್ಮಣರಾದವರು, ಸಜ್ಜನರ ಮಕ್ಕಳಿಗೆ ಸಣ್ಣವರಿದ್ದಾಗ್ಲಿಂದ ಭಕ್ತಿ, ಜ್ಞಾನ, ಗುರುಗಳು, ದೇವರು, ಗುಡಿ, ನಮಸ್ಕಾರ, ಪ್ರದಕ್ಷಿಣೆ, ಸತ್ಕರ್ಮಗಳನ್ನ ಮಾಡಿಸ್ತಾ ಇದ್ವಿ ಅಂತಾದ್ರೆ ಅವನಿಗೆ ಸ್ವಲ್ಪ ದೊಡ್ಡವಾದ ಮೇಲೆ ಅದರಲ್ಲಿ ಆಸಕ್ತಿ ಬರ್ತಾ ಇಲ್ಲದೆ ಬರುವುದೇ ಇಲ್ಲ. ಈಗೆಲ್ಲ ಕೆಲಸ, ಸಾಲಿ, ಕಾಲೇಜು ಅನ್ಕೊಂಡು ನಾವು ಅವನು ಇದರಲ್ಲಿ ಸ್ವಲ್ಪನೂ ಭಾಗವಹಿಸ್ಲಿಲ್ಲ ಅಂತಂದ್ರೆ ಅವ ಮಾಡುವ ಮುಂದೆ ದುಷ್ಕರ್ಮಗಳಿಗೆ ನಾವು ನೋಡ್ತಾ ಕೊಡ್ಬೇಕಾಗ್ತದೆ. ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತನೂ ಎರಡೂ ವಿಪರೀತವಾಗಿ ನಾವು ಅರ್ಥ ಮಾಡಿಕೊಳ್ಳೋದು. ಹಿರಣ್ಯಕಶಿಪು ಹಾಗೆ ಮಾಡಿದ, ಪ್ರಹ್ಲಾದ ಇದ್ದದ್ದು ಹೀಗೆ. ಆಗ ಅವನನ್ನ ಗುರುಗಳು ಕರೀತಾರೆ. ಏನೋ ನಿಮ್ಮ ಅಪ್ಪನ ಮುಂದೆ ಏನ್ ಹೇಳಿದೇವು ಮಾರಾಯ, ನನಗೆ ನಿಮ್ಮ ಅಪ್ಪ ಬೈದು ಹೋದ, ನಿನ್ನನ್ನು ನೋಡಿ ನಕ್ಕಿ ಹೋದ, ಸಂತೋಷ ಪಟ್ಟ, ಆದ್ರೆ ನನಗೆ ಬೈತಾ ಇದ್ದಾನೆ. ವತ್ಸ ಪ್ರಹ್ಲಾದ ಭದ್ರಂತೆ ಸತ್ಯಂ ಕಥೆಯ ಮಾವೃಥ. ಯಾರು ಕಲ್ಸಿದ್ದಾರೆ ಇದೆಲ್ಲ ನಿನಗೆ? ಯಾರು ಹೇಳಿದ್ದಾರೆ? ಬಾಲಾನಿಧಿ ಕುತಸ್ತುಭ್ಯಂ, ನೀ ಬಾಲಕನಾಗಿದ್ದಿ ಅಂತ ಹೇಳಿ ನಿನ್ನನ್ನು ಬಿಡುವುದಿಲ್ಲ, ಕಳಿಸ್ತೇನೆ ನೋಡಿ ನಿನ್ನ. ಬುದ್ಧಿ ಭೇದ ಪ್ರಕೃತಃ ಭಣ್ಯತಾಂ ಶೋತಕಾಮಾನಾಂ ಗುರುಣಾಂ ಕುರುದ್ವಹ. ಅವಾಗ ಅವ್ರೇನಂತ ಪ್ರಹ್ಲಾದ ಏನ್ ಹೇಳ್ತಾರೆ, ನಾನೇನು ಇದನ್ನು ಕಲ್ತಿದ್ದಲ್ಲ, ನನ್ನ ಸ್ವಾಭಾವಿಕ ಬುದ್ಧಿ ಇದು. ಪರಸ್ವಾತ್ಮ ಅಸಕ್ಪುಂಸಾಂ ಯನ್ಮಯ ಕೃತಃ ವಿಮೋಹಿತ ದಿಯಾಂ ದೃಷ್ಟಃ ತಸ್ಮೈ ಭಗವತೇ ನಮಃ. ದೇವರು ನನ್ನ ಒಳಗೆ ಇದ್ದು ಇದನ್ನೆಲ್ಲ ಮಾಡಿಸಿದ್ದು, ನುಡಿಸಿದ್ದು ನಾನೇನು ಮಾಡಿಲ್ಲ, ನಾನೇನು ಹೇಳಿಲ್ಲ ಅಂತ ಉತ್ತರ ಕೊಟ್ಬಿಡ್ತಾನೆ. ನಾನು ಏನು ಹೇಳಿದೆ ನನಗೆ ಗೊತ್ತಾಗ್ಲಿಲ್ಲ. ನಮ್ಮಪ್ಪ ಪ್ರಶ್ನೆ ಕೇಳಿದ, ಅದಕ್ಕೆ ನಾನು ಉತ್ತರ ಕೊಟ್ಟೆ. ನಾನು ಕೊಟ್ಟಿಲ್ಲ, ದೇವರು ಕೊಡಿಸಿದ. ನಿಮ್ಮೊಳಗಿದ್ದು ಹೇಳಿಸುವುದು ದೇವರೇ, ನನ್ನ ಒಳಗಿದ್ದು ಕೇಳಿಸುವುದು ದೇವರೇ, ನನ್ನ ಅಪ್ಪನ ಒಳಗಿದ್ದು ಪ್ರಶ್ನೆ ಕೇಳಿಸುವುದು ದೇವರೇ, ಅವನಿಗೆ ಉತ್ತರ ಕೊಡುವಂತೆ ಮಾಡುವುದು ಒಳಗಿದ್ದು ದೇವರೇ. ಅಂದ್ಮೇಲೆ ದೇವರಿಗೆ ಕೇಳ್ಬೇಕು, ನೀನು ನನಗೆ ಕೇಳಿದ್ರೆ ಹೇಗೆ ಅಂತ ಗುರುಗಳ ತಲೆನೂ ಕೆಡಿಸ್ಬಿಟ್ಟ. ಗುರುಗಳು ಅಂದ್ರು, ಆಯ್ತಪ್ಪ ಇವನು ಭಯಂಕರ ಇದ್ದಾನ ಅನ್ನಿಸ್ತದೆ, ಇವನಿಗೆ ಹಾಗೆ ಸುಮ್ಮನೆ ಬಿಟ್ಟು ನಡೆಯುವುದಿಲ್ಲ ಅಂತ ಹೇಳಿ ಪ್ರಹ್ಲಾದನ ಬಗ್ಗೆ ಹೆಚ್ಚು ಗಮನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ. ಬೈತಾರೆ ಗುರುಗಳು. ಅವಾಗ ಕಟ್ಟಿಗೆ ಹಿಡಿದು, ಒಂದು ದಂಡವನ್ನು ಹಿಡಿದು, ದೈತ್ಯೇಯ ಚಂದನವನೇ ಜಾತೋಯಂ ಕಂಟಕದ್ರುಮಃ ಯನ್ಮೂಲೋ ಮೂಲಪುರುಷೋಹ ವಿಷ್ಣು ನಾಲಾಯಿತೋರ್ಭಕಃ. ಇವನು ಭಯಂಕರ ವ್ಯಕ್ತಿ ಇದ್ದಾನೆ, ಹೀಗೆ ಸುಮ್ಮನೆ ಬಿಟ್ಟು ನಡೆಯುವುದಿಲ್ಲ. ಒಂದು ದೊಡ್ಡದಾದ ಒಂದು ದೈತ್ಯವೆಂಬ ಚಂದನವನ, ಆ ಚಂದನವನದಲ್ಲಿ ಜಾಲಿ ಕಂಟಿಯಂತೆ ಬೆಳೆದಿದ್ದಾನೆ ಇವನು. ಕಂಟಿ ಆ ಮುಳ್ಳಿನ ಗಿಡದಂತೆ ಬೆಳೆದಿದ್ದಾನೆ ಇವನು. ಹಾಗಾಗಿ ಇವನನ್ನ ಈ ಕಂಟಿ ಏನು ಮುಳ್ಳಿನ ಗಿಡ ಇದೆಯಲ್ಲ, ಆ ಮುಳ್ಳಿನ ಗಿಡವನ್ನ ತೆಗೆದುಕೊಂಡು ವಿಷ್ಣು ನಾರಾಯಣ ಏನ್ ಮಾಡ್ತಾ ಇದ್ದ ಅಂದ್ರೆ, ನಾರಾಯಣನೇ ಕೊಡ್ಲಿಯಾಗಿ ಇವನನ್ನ ಕಟ್ಟಿಗೆಯಾಗಿ ಬೆಳೆಸಿ ನಮ್ಮನ್ನೆಲ್ಲ ಕೊಲ್ಲವನಿದ್ದಾನೆ ಅನ್ನಿಸ್ತದೆ. ನೋಡಿದ್ರೆ ಯಾವಾಗ್ಲೂ ದೇವರು ವಿಷ್ಣು ವಿಷ್ಣು ಅಂತಾನೆ ಇವನು, ನಾರಾಯಣ ದೇವರು ದೇವರು ಅಂತಿರ್ತಾನೆ. ಇದನ್ನ ನೋಡಿದ್ರೆ ಅವನ ಅಸ್ತ್ರ ಅನ್ನಿಸ್ತದೆ, ಇದು ನಾರಾಯಣನ ಅಸ್ತ್ರ, ಇದು ಪ್ರಹ್ಲಾದ ಸಾಮಾನ್ಯನಾದವನಲ್ಲ ಅಂತ ತಾವು ಆವಾಗಲೇ ವಿಚಾರ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಯಾವ ಮನುಷ್ಯನಿಗೆ ಬಲಾತ್ಕಾರದಿಂದ ಫೋರ್ಸ್ ಮಾಡಿ ದೇವರ ಭಕ್ತಿ, ಪೂಜಾ, ಪಾರಾಯಣ, ಜಪ ತಪಗಳನ್ನ ಅಂತ ಹೇಳಿದ್ರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇವನು ಬೈದು ದೂರು ಮಾಡಿದ್ರು ದೂರ ಆಗ್ತಾ ಇಲ್ಲ. ಇವನು ಏನ್ ನಡೀತಾ ಇದೆ ಇದು ಅಂತ ಹೇಳಿ ತಾನು ವಿಚಾರ ಮಾಡಿದ್ದಾನೆ. ದೈತ್ಯೇಂದ್ರಂ ದರ್ಶಯಾಮಾಸ ಮಾತೃಷ್ಟಭಂಗರಂ. ಮತ್ತೊಮ್ಮೆ ಒಂದು ತಿಂಗಳಾಯ್ತು. ಒಂದು ತಿಂಗಳಾದ್ಮೇಲೆ ಏನ್ ಕಲ್ತಿದ್ದಾನೆ ಅಂತ ಹೇಳಿ ಮತ್ತೊಮ್ಮೆ ಪಾಪ ಹಿರಣ್ಯಕಶಿಪು ಬಂದಿದ್ದಾನೆ. ಪದಯೋಹೋ, ತಂದೆ ಬಂದ ಅಂತ ಹೇಳಿ ನಮಸ್ಕಾರ ಮಾಡಿದ. ಪದಯೋಹೋ ಪಾತಿತಂ ಬಾಲಂ, ನಮಸ್ಕಾರ ಮಾಡಿದ ಕೂಸನ್ನ ಕೈ ಹಿಡಿದು ಎಬ್ಬಿಸ್ತಾನೆ, ಆಶೀರ್ವಾದ ಮಾಡ್ತಾನೆ. ನೀನು ಭಾರಿ ಧೈರ್ಯವಂತನಾಗು, ಎಲ್ಲರನ್ನು ಗಾಬರಿಗೊಳಿಸ್ಬೇಕು ನೀನು ಅಂತವನಾಗ ನೀನು ಅಂತ ಹೇಳಿ ಪರಿಶ್ವದ್ಯ ಚಿರಂ ದೌರ್ಭ್ಯಾಂ ಪರಮಾಯ ನಿವೃತ್ತಂ ಅಂಕಮ್ಮ ಆರೋಪ ಮತ್ತೊಡಿ ಮೇಲೆ ಇಟ್ಕೊಂಡು ಕೂಡ್ತಾ. ಏನ್ ಕಲ್ತಿದ್ಯಪ್ಪ, ಏನ್ ಕಲಿಸಿದ್ರು ಗುರುಗಳು, ಈ ಸತಿ ಏನ್ ಬೇರೆ ಕಲ್ಸಿರ್ಲಿಲ್ಲಲ್ಲ ನಿನಗೆ ಅಂತ ತಾನು ಕಾಲೇನೇತ ಅಮುಷ್ಮಾತ್ ಯದಶಿಕ್ಷತ್ ಗುರೋರ್ ಭವಾನ್, ಏನ್ ಕಲ್ತಿ ಇಷ್ಟು ದಿವಸ ಹೇಳು ಅಂತಂದಾಗ ಪ್ರಹ್ಲಾದ ಏನ್ ಹೇಳ್ಬೇಕು? ಹಿಂದಿನಕ್ಕಿಂತಲೂ ಅತಿಯಾದ ಮಹತ್ತರವಾದ ಉಪದೇಶಗಳನ್ನ ಆ ಹಿರಣ್ಯಕಶಿಪು ದ್ವಾರ ನಮಗೆಲ್ಲ ಸಂದೇಶ ಕೊಡ್ತಾ ಇದ್ದಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣೋ ಭಕ್ತಿಶ್ಚೇ ನವಲಕ್ಷಣ. 9 ವಿಧವಾದ ಭಕ್ತಿಯನ್ನ ಮಾಡುವುದು ಹೇಗೆ ಅಂತ ಅನ್ನೋದನ್ನು ನಾನು ಕಲ್ತಿದ್ದೇನೆ.
ಅವನಂದ, ಭಕ್ತಿ ಅಂತೇ ಇರಬಾರದು, ದಯಾ ಅಂತೇ ಇರಬಾರದು, ಮುಕ್ತಿನೇ ಇರಬಾರದು, ಕೇವಲ ಧರ್ಮಾರ್ಥ ಕಾಮಗಳನ್ನಷ್ಟೇ ಕಲಿಸಬೇಕು ಅಂತ ನಾನು ಹೇಳಿದರೆ, ಭಕ್ತಿಯಲ್ಲಿ 9 ವಿಧವಾದ ಭಕ್ತಿ ಅಂತ ಹೇಳ್ತಾನೆ ಇವನು. ಏನ್ ಮೂರ್ಖ ಇದ್ದಾನೆ ಇವನು. ಶ್ರವಣಂ, ಮೊದಲೆಯ ಭಕ್ತಿ ಅಂತಂದ್ರೆ ಶ್ರವಣ. ನಮಗೆ ಶ್ರೀಮದಾಚಾರ್ಯರು ಕೂಡ ಹೇಳ್ತಾರೆ, ದ್ವಾರ ಮಾಹುರ್ ವಿಮುಕ್ತೇ, ವಿಮುಕ್ತಿಗೆ ಮೊದಲನೇ ಹೆಜ್ಜೆ ಯಾವುದು ಗೊತ್ತಾ? ಶ್ರವಣ. ಮನುಷ್ಯ ಮೇಲಿಂದ ಮೇಲೆ ಒಮ್ಮೆ ಭಾಗವತ್ ಕೇಳಿನಿ, ಒಮ್ಮೆ ಪುರಾಣ ಕೇಳಿದ್ದೀನಿ, ಒಮ್ಮೆ ನರಸಿಂಹ ಪುರಾಣ ಕೇಳಿದ್ದೀನಿ, ಒಮ್ಮೆ ವೆಂಕಟೇಶ್ ಪುರಾಣ ನಡೆಯಂಗಿಲ್ಲ. ಎಷ್ಟು ಬಾರಿ ಕೇಳಿದರೆ ನಮಗೆ ಎಷ್ಟು ಪರಿಣಾಮ ಆಗ್ತದೆ ಅದು ಮಹತ್ವದ್ದಿದೆ. 10 ಬಾರಿ ಕೇಳಿದಾಗೂ ಇಷ್ಟು ಭಕ್ತಿ ಬಂದಿಲ್ಲ ಅಂದ್ರೆ ಒಮ್ಮೆ ಕೇಳಿದ್ರೆ ಎಷ್ಟು ಭಕ್ತಿ ಬರುವುದಿದೆ ನಮಗೆ? ಮೊದಲೇ ಬಾರಿ ಕೇಳಿದಾಗ ಇದೆಲ್ಲ ಏನೇನ್ ಗೊಳ್ಳ ಕಥೆಗಳು, 10,000 ಮಂದಿ 1,000 ಮಂದಿ ಮಕ್ಕಳಂತೆ, ಏನೋ ಪ್ರಹ್ಲಾದ ಎಷ್ಟು ಬಾರಿ ಕೊಲ್ಲಿಕ್ ಪ್ರಯತ್ನ ಪಟ್ಟರು ಕೊಲ್ಲಿಕ್ ಸಾಧ್ಯ ಆಗ್ಲಿಲ್ಲಂತೆ, ಏನ್ ಹೇಳ್ತಾರೆ ಇವರು ಅಂತ ನಮಗ್ ಮೊದ್ಲಿಗೆ ಅವಿಶ್ವಾಸ ಬರ್ತದೆ 1ನೇ ಬಾರಿ ಕೇಳಿದಾಗ. 2ನೇ ಬಾರಿ ಸಂದೇಹ ಬರ್ತದೆ, 3ನೇ ಬಾರಿ ಸ್ವಲ್ಪ ಹೌದಪ್ಪ ಅಂತ ಅನಿಸ್ತಿರ್ತದೆ. ಅದರೊಳಗೆ ಭಕ್ತಿ ಬರ್ಲಿಕ್ಕೆ ಆಸ್ಪದ ಎಲ್ಲಿದೆ ನಮಗೆ? ನಮ್ಮ ಒಳ್ಳೆ ಬಹಳ ದೇವರು ದೊಡ್ಡ ಅನುಗ್ರಹ ಮಾಡಿದ್ದಾನೆ ಅಂದ್ರೆ, ಸಣ್ಣವರಿದ್ದಾಗಿಂದ ಯಾರಿಗೆ ದೇವರಲ್ಲಿ ಭಕ್ತಿ ಬರ್ತದಲ್ಲ, ಭಕ್ತಿ ಇರ್ತದಲ್ಲ, ಅಂಥವರಿಗೆ ಎಲ್ಲದಕ್ಕಿಂತ ಹೆಚ್ಚು ದೇವರ ಅನುಗ್ರಹ ಮಾಡಿದ್ದಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕಂತೆ. ಭಕ್ತಿ ಬರುವುದೇನಿದೆ ಅದು ಬಹಳ ಮಹತ್ವದ್ದು ದೇವರಲ್ಲಿ. ಏನೆಲ್ಲ ಬರ್ಲಿಕ್ಕೆ ಸಾಧ್ಯವಿದೆ, ಆದರೆ ಭಕ್ತಿ ಮಾತ್ರ ಬರುವುದಿಲ್ಲ. ಆ ಭಕ್ತಿಗೆ ಮುಖ್ಯವಾದ ದ್ವಾರ ಅಂದ್ರೆ ಶ್ರವಣ. ಮೊದಲಿಗೆ ದೇವರ ಚರಿತ್ರೆಯನ್ನ, ದೇವರ ನಾಮಸ್ಮರಣೆಗೆ ಬೇಕಾದಂತಹ ಶ್ರವಣಗಳನ್ನ ಮೊದಲಿಗೆ ಮಾಡಬೇಕಾದದ್ದು. ಅದಕ್ಕಾಗಿ 9 ವಿಧವಾದ ಭಕ್ತಿಯಲ್ಲಿ ಮೊದಲೇ ಇದ್ದನ್ನ ಹೇಳಿದ್ದು ಶ್ರವಣ. ಶ್ರವಣ ಮಾಡಿದ್ದನ್ನ ಕೀರ್ತನ. ಹೆಂಡತಿ ಮುಂದೆ, ಮಕ್ಕಳ ಮುಂದೆ ಪುರಾಣ. ನಾವೇನ್ ಮಾಡ್ತೇವೆ, ನೋಡ್ರಿ ಅಲ್ಲ ಒಬ್ಬ ಯಾರೋ ಜೊತೆ ಮಾತನಾಡ್ತಾ ಇರ್ತೇವೆ, ಅವ ಏನ್ ಮಾಡಿರ್ತಾನಂದ್ರೆ ಯಾರನ್ನ ಕುರಿತು ಬೈದಿರ್ತಾನೆ, ಯಾರನ್ನೋ ಕುರಿತು ಅಂದಿರ್ತಾನೆ. ಅಂಥವ್ರ ಮುಂದೆ ಬಂದು ಅವನಿಗೆ ಹೀಗಂದ ಅಂತ ಹೇಳಿಬಿಡ್ತೇವೆ. ಅವರಿಬ್ರು ಜಗಳ ಹುಟ್ಟಿಸ್ತೇವೆ, ದ್ವೇಷ ಮಾತ್ಸರ್ಯ ಹಸುರುಗಳೇ ಬರುತ್ತದೆ. ಅದನ್ನ ಬಿಟ್ಟು ಪುರಾಣದಲ್ಲಿ ಹೀಗೆ ಬಂದಿದೆ, ಶಾಸ್ತ್ರದಲ್ಲಿ ಹೀಗೆ ಬಂದಿದೆ, ಇವತ್ತು ನಾನು ಈ ಪಾಠ ಕೇಳಿದೆ, ಈ ದೇವರ ಮಹಿಮೆ ಹೀಗೆ ಕೇಳಿದೆ ಅಂತ ಹೇಳಿ ಮನೆಯಲ್ಲಿ ಇದ್ದವರ ಜೊತೆಗೆ ನಾವು ಹಂಚಿಕೊಳ್ಳಬೇಕಂತೆ. ಆ ವಾತಾವರಣನೇ ಕಳೆದು ಹೋಗಿದೆ ಈಗ. ಶಾಸ್ತ್ರ ಸಮ್ಮತವಾದ ಏನು ವಾತಾವರಣ ಇತ್ತು ಅದೇ ಕಳೆದು ಹೋಗ್ಬಿಟ್ಟಿದೆ. ಆ ಮೂಲೆಯಲ್ಲಿ ಒಬ್ಬ ಕೂತಿರ್ತಾನೆ, ಈ ಮೂಲೆಯಲ್ಲಿ, ಆ ಕೋಲಿಯಲ್ಲಿ, ಈ ಕೋಲಿಯಲ್ಲಿ, ಒಬ್ಬೊಬ್ರಿಗೆ ಒಂದೊಂದು ಕೋಲಿ, ಒಬ್ಬೊಬ್ರಿಗೆ ಒಂದೊಂದು ಮೊಬೈಲ್, ಒಂದೊಂದು ಟಿವಿ ಮುಗಿದೋಗ್ಬಿಟ್ಟಿದೆ. ಹಾಗಾಗಿ ಪರಸ್ಪರ ಮಾತು ಹರಟೆಗಳಿಲ್ಲ, ನಾವು ಮಾತನಾಡ ಜಗಳಗಳಿಲ್ಲ ಪರಸ್ಪರವಾಗಿ. ಸ್ವಲ್ಪ ಏನಾದ್ರು ಸಿಟ್ಟು ಬರ್ತಾರೆ ಬಿಡ್ರಿ, ಎಲ್ಲಿ ಜಗಳಾಡೋಣ, ಎಲ್ಲಿ ಟೈಮ್ ಇರ್ತದೆ, ಜಗಳಾಡ್ಲಿಕ್ಕೂ ತಯಾರಿಲ್ಲ ಮನುಷ್ಯರೀಗ. ಹಾಗಾಗಿದೆ. ಮೊದ್ಲಿಗೆ ಜಗಳ ಇರ್ತಿತ್ತು, ಮಾತು ಇರ್ತಿತ್ತು, ರಸಕಸಿ ಇರ್ತಿತ್ತು, ದ್ವೇಷ ಅಸುರೆಗಳು ಇರ್ತಿದ್ವು, ಅವೆಲ್ಲ ಕಮ್ಮಿ ಆಗ್ಬಿಟ್ಟಿದೆ. ಯಾಕೆ? ಒಂದೇ ಒಂದು ಮೊಬೈಲ್ದಿಂದ ಅಂತ ನಮ್ಮ ಗುರುಗಳು ಮೇಲಿನ ಮೇಲೆ ಹೇಳ್ತಿರ್ತಾರೆ. ಹಾಗಾಗಿ ಎಲ್ಲನೂ ಆಗ್ಬೇಕು ಮನುಷ್ಯನಲ್ಲಿ, ಮಾತು ಬರಿಬೇಕು, ಜಗಳ ಬಳಿಬೇಕು, ಎಲ್ಲನೂ ಆಗ್ಬೇಕು. ಜಗಳ ಅಂತಂದ್ರೆ ಏನ್ ಜಗಳ? ಜಗಳ ಅಂದ್ರೆ ಎದ್ರ ಬಗ್ಗೆ ಜಗಳ? ದೇವರ ಬಗ್ಗೆ ಅಪಪ್ರಚಾರ, ದೇವರ ಬಗ್ಗೆ ಅವಿಶ್ವಾಸ, ದೇವರ ಬಗ್ಗೆ ನಂಬಿಕೆ ಇಲ್ಲದೆ ಇದ್ದ ವ್ಯಕ್ತಿ ಮೇಲೆ ಜಗಳಾಡಿ ದೇವರ ಬಗ್ಗೆ ನಂಬಿಕೆಯನ್ನು ಹುಟ್ಟಿಸ್ಬೇಕು. ಪಾಠ ಪ್ರವಚನಗಳನ್ನ ಕೇಳದೆ ಇದ್ದು, ಯಾಕೆ ಬಂದಿಲ್ರಿ ಪಾಠಕ್ಕೆ ನೀವು, ಯಾಕೆ ಬಂದಿಲ್ರಿ ಪ್ರವಚನಕ್ಕೆ ನೀವು, ಯಾಕೆ ನೀವು ದೇವರ ಗುಡಿಗೆ ಬಂದಿಲ್ಲ, ಇವತ್ತು ದೇವರ ನೈವೇದ್ಯ ಯಾಕೆ ಮಾಡಲಿಲ್ಲ, ವೈಷ್ಣವ ಯಾಕೆ ಮಾಡಲಿಲ್ಲ ಅಂತ ಜಗಳ ಆಡ್ಬೇಕಂತೆ. ಇಷ್ಟು ನಾವು ಅವರ ಮೇಲೆ ಹಕ್ಕನ್ನು ಇಟ್ಕೊಂಡಿರ್ಬೇಕು. ನಾವು ಮಾಡದಿದ್ದಾಗ ಅವ್ರು ನಮಗ್ ಬೈಬೇಕು, ನಾವು ಹೇಳಿರ್ಬೇಕು, ನಾವು ಮಾಡ್ಲಿ ಅಂದ್ರೆ ನೀವು ಬೈರಿ. ಇದನ್ನ ದೇವರ ಮಹಿಮಾದಿಗಳನ್ನ ಶ್ರವಣ ಮಾಡಿದ್ದನ್ನ ಕೀರ್ತನ ಹಾಡಿನ ಮುಖಾಂತರ ಆಗಲಿ, ಕೆಲವರಿಗೆ ಹಾಡು ಹಾಡಿದ್ರೆ ಸೇರ್ತದೆ, ಹಾಡನ್ನು ಕೇಳಲಿಕ್ಕೆ ಸೇರ್ತದೆ, ಪ್ರವಚನ ಹೇಳಿದ್ರೆ ಕೇಳಲಿಕ್ಕೆ ಸೇರುವುದಿಲ್ಲ. ಅಂತ ವ್ಯಕ್ತಿಗೆ ಮೊದಲು ಯಾವುದನ್ನ ಹೇಳಿದರೆ ಸೇರ್ತದೋ ಅದನ್ನ ಹೇಳಿ ರುಚಿ ಹುಟ್ಟಿಸ್ಬೇಕು, ಅವನಿಗೆ ರುಚಿ ಹುಟ್ಟಿಸ್ಬೇಕು. ಇದು ಕೀರ್ತನ. ವಿಷ್ಣೋ ಸ್ಮರಣಂ, ಇನ್ನ ದೇವರ ಸ್ಮರಣೆ ಮಾಡ್ಬೇಕು. ಪಾದ ಸೇವನ, ದೊಡ್ಡವರು ಬಂದರ, ಹಿರಿಯರು ಬಂದರು. ನಮ್ಮ ವಿದ್ಯಾಪೀಠದ ನಮ್ಮ ಆಚಾರ್ಯ ಹೇಳ್ತಿದ್ರು, ದೊಡ್ಡವರು ಬಂದಿದ್ದಾರೆ, ಪಂಡಿತರು ಬಂದಿದ್ದಾರೆ, ವಿದ್ವಾಂಸರು ಬಂದರು. ವಿದ್ಯಾಪೀಠ ಅಂದಮೇಲೆ ಎಲ್ಲಾ ಜನರು ಹೋಗೋರು, ಯಾತ್ರದಲ್ಲಿ ಇದ್ದವರು, ಪಂಡಿತರು, ವಿದ್ವಾಂಸರು, ಸದ್ಗೃಹಸ್ಥರು ಯಾರೇ ಬಂದ್ರು ಅವ್ರ ಸೇವೆ ಮಾಡ್ಲಿಕ್ಕೂ ಹೇಳ್ತಾ ಇದ್ರು ನಮಗೆ. ಅವ್ರಿಗೆ ಹಾಸಿಗೆ ಕೊಡ್ರಿ, ಅವ್ರಿಗೆ ಊಟಕ್ಕೆ ಬಡಿಸ್ರಿ, ಅವ್ರಿಗೆ ಬೇಕಾದದ್ದು ಹಾಲು ಏನೇನ್ ಬೇಕು ಎಲ್ಲ ಕೊಡ್ರಿ ಇವರಿಗೆ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿಗಳನ್ನು ಹೇಗೆ ನೋಡ್ತೀರಿ ಹಾಗೆ ನೋಡ್ರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನೆ ಮುಂದೆ. ಇದು ಸೇವಾ ಮಾಡಬೇಕು. ಬರೇ ಪಂಡಿತರು, ವಿದ್ವಾಂಸರು, ಹಿರಿಯರಲ್ಲ, ಯಾರೇ ಸದ್ಗೃಹಸ್ಥರು ಬರಲಿ, ಅವ್ರ ಅತಿಥಿಗಳು ಅಂದ್ರೆ ದೇವತೆಗಳು, ದೇವರು, ಅವರನ್ನು ಸೇವಾ ಮಾಡ್ರಿ ಅಂತ ಹೇಳಿ ಎಲ್ಲ ವಿಧವಾದ ಉಪಚಾರಗಳನ್ನ ನಮ್ಮ ಗುರುಗಳು ಮಾಡಿಸ್ತಾ ಇದ್ರು, ಈಗೂ ಮಾಡಿಸ್ತಾರೆ. ಇದು ಪಾದ ಸೇವನ. ದೊಡ್ಡವರು ಬಂದಿದ್ರೆ, ಹಿರಿಯರು ಬಂದಿದ್ರೆ, ಗುರುಗಳು ಬಂದ್ರೆ ಮಲಗುವವರೆಗೂ ಅವರ ಪಾದ ಸೇವನ ಮಾಡಿ ಮಲಗಿಸ್ಬೇಕು. ಅರ್ಚನ, ವಂದನ, ದಾಸ್ಯ ಬಹಳ ಮಹತ್ವದ್ದು. ದೇವರು ನನ್ನ ಸ್ವಾಮಿ, ನಾನು ಅವನ ದಾಸ
ಅಂತನ್ನುವ ಸದಾಕಾಲ ಸ್ಮರಣೆ ನಮಗೆ ಬರ್ತಾ ಇರಬೇಕು. ಆತ್ಮನಿವೇದನ ಇಷ್ಟೆಲ್ಲ ಆಗಿ ನಮ್ಮನ್ನು ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಅವಾಗ ನಮ್ಮ ಜವಾಬ್ದಾರಿ ಪೂರ್ಣವಾಗಿ ಹೋಗ್ತದೆ. ಮನೆಯಲ್ಲಿದ್ದ ಹೆಂಡತಿಗೆ, ಮಕ್ಕಳಿಗೆ ಯಾಕೆ ಜವಾಬ್ದಾರಿ ಇರೋದಿಲ್ಲ? ನೋಡ್ಲಿಕ್ಕೆ ಒಬ್ಬ ಯಜಮಾನ ಇದ್ದಾನೆ, ನಮ್ಮ ಅಪ್ಪ ಇದ್ದಾನೆ, ನನ್ನ ಗಂಡ ಇದ್ದಾನೆ ಅಂತ ಹೆಂಡತಿ ಊಟಕ್ಕೆ ತಂದು ಹಾಕ್ಬೇಕು. ಹಿಂದಿನ ಕಾಲ ಈಗೆಲ್ಲ ಹೇಳಿದ್ರೆ ಬೈತಾರೆ, ಬೈಸ್ಕೊಳ್ತೇವೆ, ಎಲ್ಲ ಆಗ್ತದೆ. ಹೆಂಡತಿ ಗೃಹಿಣಿ ಅಂತ ಕರೀತಾರೆ. ಹೆಂಡತಿ ಮನೆಯಲ್ಲಿ ಇದ್ದ ಮನೆಯನ್ನ, ಮಕ್ಕಳನ್ನ, ಪರಿಸರವನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾಕೆ. ಅದಕ್ಕಾಗಿಯೇ ಹೆಸರು ಗೃಹಿಣಿ. ಇವನು ಹೊರಗಿಂದ ಎಲ್ಲ ಪದಾರ್ಥವನ್ನು ತಂದು ದುಡಿದು ಮಾಡು ಇವನು ಇರ್ಬೇಕು. ಹೀಗೆ ಪರಸ್ಪರವಾಗಿ ಹೆಂಡತಿ ಮತ್ತು ಯಜಮಾನನಿಗೆ ಊಟಕ್ಕಾಗಿ ಹೆಂಡತಿ ಹತ್ರ ಇವನು ಹೋಗ್ಬೇಕು, ಊಟಕ್ಕೆ ಪದಾರ್ಥಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೆಂಡತಿ ಗಂಡನ ಕಡೆ ಹೋಗ್ಬೇಕು. ಹೀಗೆ ಅವನ ಬೆಂಬಲ ಅಂದ್ರೆ ಇಕ್ಕಿನ ಅವಶ್ಯಕತೆ ಗಂಡನಿಗೆ ಇರ್ತದೆ, ಗಂಡನ ಅವಶ್ಯಕತೆ ಹೆಂಡತಿಗೆ ಇರ್ತದೆ. ಈಗ ಪರಸ್ಪರವಾಗಿ ಎಲ್ಲರೂ ದುಡಿಲಿಕ್ಕೆ ಇದ್ದಾಗ ನೀವೇನ್ರಿ ನೀವು ತರಲಿಲ್ಲ ನಾ ತರ್ತೇನೆ ಅಂತ. ಹಿಂದಿನ ಕಾಲ ಯಾವ ಕೆಲಸ ಮಾಡಬಾರದು ಅಂತ ಉದ್ದೇಶ ಅಲ್ಲ, ಶಾಸ್ತ್ರ ಹೇಳುವ ಸಮ್ಮತಿ. ಅವರವ್ರ ಪರಿಧಿ ಒಳಗೆ, ಪರಿಸ್ಥಿತಿ ಒಳಗೆ ತಾವು ಇದ್ರೆ ಒಬ್ಬರನ್ನ ಒಬ್ಬರು ಅವಲಂಬಿಸಿಕೊಂಡಾಗಲೇನೆ ಸಂಸಾರ ಅಂತ ಆಗ್ತದೆ. ಇಲ್ಲದಿದ್ರೆ ಆಗುದು ಬಹಳ ಕಷ್ಟ ಇದೆ ಅಂತ. ಅದಕ್ಕೆ ಹೇಳಿದ್ನಲ್ಲ, ಇದನ್ನ ಓಪನ್ ಆಗಿ ಹೇಳಿದ್ರೆ ಹೇಳೋರು ಬೇಯಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ಕಾಲ, ಪ್ರಸಂಗ, ಜಗತ್ತು, ಪರಿಸರ ಹೇಗೆ ಬೆಳೀತದೆ ಹಾಗಾಗಿ ನಾವು ಹೋಗ್ಬೇಕು. ಆದರೆ ಇದು ಆತ್ಮನಿವೇದನ, ಎಲ್ಲರನ್ನೂ ನಾವು ಪರಮಾತ್ಮನಿಗೆ ನಮ್ಮನ್ನು ನಾವು ಪೂರ್ಣವಾಗಿ ಸಮರ್ಪಣೆ ಮಾಡಬೇಕು. ಆಗ ದೇವರು ನಮ್ಮನ್ನು ನೋಡ್ತಾನೆ. ಇದು 9 ವಿಧವಾದ ಭಕ್ತಿ. ಈ ಭಕ್ತಿಯನ್ನ ನಾನು ಕಲ್ತಿದ್ದೇನೆ ಅಂತಂದ್ರೆ ತಲೆ ತಿರುಗಿ ಹೋಯ್ತು ಅವನಿಗೆ. ಯಾವ ಭಕ್ತಿ ಎಂಬ ಪದವನ್ನೇ ಕೇಳಬಾರದು ಅಂತ ತಾನು ಭಾವಿಸಿದ್ದೋ ಅಂಥದ್ದು ಭಕ್ತಿಯಲ್ಲಿ ಇದ್ದ ಅನೇಕ ವಿಧಗಳನ್ನ ಹೇಳಿಬಿಟ್ಟ ಅವನು. ಆಗ ಕರೆದು ಆ ಚಂಡಾಮರ್ಕರನ್ನ ಜೋರು ಬೈತಾನೆ. ಬಂದಾಗ ಕೈ ಮುಗಿದು ನಿಂತು ಥರ 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 ನಡಕ್ತಾರ ಅವ್ರು. ನಾವು ಹೋದ ಬಾರಿ ಬಂದಾಗೆ ನಿಮಗೆ ಹೇಳಬೇಕು ಅನ್ಕೊಂಡಿದ್ವಿ ಸ್ವಾಮಿ, ಆದ್ರೆ ಈ ಸತಿ ಹೇಳ್ತೀವಿ, ನಾವು ಯಾವುದನ್ನೂ ಕಲಿಸಿಲ್ಲ, ಯಾವುದನ್ನೂ ಹೇಳಿಕೊಟ್ಟಿಲ್ಲ, ನಮ್ಮ ಮಾತನ್ನು ಸರ್ವಥಾ ಕೇಳೋದಿಲ್ಲ ಇವನು, ತನಗೆ ತೋಚಿದ್ದೇ ತಾನು ಮಾಡ್ತಾನೆ. ನಾವೇನ್ ಮಾಡೋಣ ಸ್ವಾಮಿ? ಆಸುರಂ ಗ್ರಹಿತೋ ಬಾಲಾಹ ಮಮಾನದತ್ಯ ದುರ್ಮತೆ. ಇವನಿಗೆ ನಾವಂತೀವಲ್ಲ, ಸ್ವಲ್ಪ ಏನಾದ್ರೂ ಕೆಟ್ಟ ಕರ್ಮಗಳನ್ನು ಮಾಡಿದಂದ್ರೆ, ಏನೋ ದುಷ್ಟ ಕೆಲಸ ಮಾಡ್ತಿ, ಅಸುರ ಭಾವ ಬಂದಿದೆ ನಿನಗೆ, ಅಸುರ ಏನೇನು, ರಾಕ್ಷಸ ಏನೇನು ಅಂತ ಕೇಳಿದಂತೆ ಅವ್ರು ಬೈಯುವುದು. ದೇವತೆ ಇವನು ದೇವತಾ ಸ್ವಭಾವ ಉಳ್ಳವನು, ಹಾಗಾಗಿ ಇವನಿಗೆ ಆ ಸ್ವಭಾವ ಮೊದ್ಲಿಂದ ಇದೆ ಅಂತಂದಾಗ ಗುರು ಪುತ್ರರು ಹೇಳ್ತಾರೆ, ನಮಪ್ರಣೀತಂ ನ ಪರಪ್ರಣೀತಂ. ನಾವು ಕಲ್ಸಿದ್ದಲ್ಲ, ಇಲ್ಲಿದ್ದ ಎಲ್ಲ ಬಾಲಕರು ನೋಡ್ರಿ, ಒಬ್ಬೊಬ್ರು ಹಲ್ ನೋಡ್ರಿ, ಸೊಂಡಿ ನೋಡ್ರಿ, ಅವರದೆಲ್ಲ ರಾಕ್ಷಸರಿದ್ದಾರೆ, ಅವರೇನೆಲ್ಲ ಹೇಳ್ಕೊಡ್ತಾರೆ, ಅವರು ಕಲ್ಸಿದ್ದಲ್ಲ. ಸುತೋ ವದತ್ತೇಶ ತವೇಂದ್ರ ಶತ್ರು. ನೀನು ನಿನ್ನನ್ನು ನೋಡಿದ್ರೆ ಇಂದ್ರನೇ ಗಾಬರಿಯಾಗಿ ಬೀಳ್ತಾನೆ, ಅಂಥದ್ದು ನಿನ್ನ ಮಗನಿಗೆ ಇದನ್ನೆಲ್ಲ ಹೇಳ್ಕೊಡ್ಲಿಕ್ಕೆ ನಮಗೆ ಶಕ್ತಿ ಇದೆ ಅಂತ ಅನ್ಕೊಂಡ್ಯಾ? ಧೈರ್ಯ ಇದೆ ಅನ್ಕೊಂಡ್ಯಾ? ಇಲ್ಲ ಸ್ವಾಮಿ, ನಮಗಷ್ಟು ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ನಿನ್ನನ್ನು ನೋಡಿ ಅನ್ಸ್ತೇವೆ ನಾವು. ಅದನ್ನ ನೀವನ್ ಮೊದ್ಲಿಗೆ ಅರ್ಥ ಮಾಡಿಕೋ. ನಿನ್ನ ಮಗನ ಬುದ್ಧಿಯನ್ನ ಹಾಳು ಮಾಡಿ ನಾವೇನು ಬದುಕಬೇಕಾಗಿದೆ ಅಂತೇಳಿ ಗಟ್ಟಿಯಾಗಿ ಧೈರ್ಯದಿಂದ ನಿಂತು ಹೇಳ್ತಾನೆ. ಇಲ್ಲಂದ್ರೆ ಇವನನ್ನೇ ಹಾರಿಸ್ತಾನೆ ಅವನು, ಹಿರಣ್ಯಕಶಿಪು. ನೈಸರ್ಗಿಕ ಮತ್ ಬಂದಿದ್ದೆಲ್ಲ ಹೆಂಗೆ ಹುಟ್ಟಿದಾರಭ್ಯ ಬಂದಿದೆ ನೋಡ್ರಿ ಅವನಿಗೆ. ಏನ್ ಮಾಡ್ಬೇಕು ನಾವು? ನಿಯಚ್ಚಮನ್ಯಂ. ಹಾಗಾಗಿ ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಬೇಡ, ಬಿಟ್ಬಿಡು ನನ್ನನ್ನ ಅಂತ ಹೇಳಿದಾಗ ಆಗ ಪ್ರಹ್ಲಾದರಾಜರು ಅತಿ ಮುಖ್ಯವಾದಂತಹ ಒಂದೊಂದು ಸ್ತೋತ್ರಗಳು ಬಹಳ ಅಮೋಘವಾದದ್ದು. ಮತಿರ್ನ ಕೃಷ್ಣೇ ಪರತಸ್ವತೋವ ಮಿತೋಭಿಪದ್ಯೇತ ಗೃಹವೃತಾನ ಮದಾಂತ ಗೋವಿರ್ ವಿಷದಾಂತ ಮಿಶ್ರಂ ಪುನಃ ಪುನಃ ಚರ್ವಿತ ಚರ್ಮಣಾನ. ನಾವು ಸಂಸಾರದಲ್ಲಿ ಎಷ್ಟು ಬಯಕೆಗಳನ್ನ ಪಡ್ತೇವೋ, ಎಷ್ಟು ಬೇಕು ಅಂತ ಆಸೆಗಳನ್ನ ಮಾಡ್ತೇವೋ, ಆಸೆ ಮಾಡಿದ್ದನ್ನ ಮತ್ತೆ ನಾವು ಆಸೆ ಪಡುವುದಿಲ್ಲ ಅಂತಿಲ್ಲ. ನೀನು ಉಪವಾಸ ಮಾಡಿದ್ದೇವೆ, ದ್ವಾದಶಿ ಅಂದ್ಮೇಲೆ ಇಡ್ಲಿಯೋ ದೋಸೆ ಇರ್ತದೆ ಮಧ್ಯಾಹ್ನ, ಅದನ್ನ ನಾಳೆ ಮಾಡಿದ್ರೆ ನಾವು ತಿನ್ನೋದಿಲ್ಲ. ನೀನ್ ತಿಂದೀವಿ, ಅದನ್ನ ಇವತ್ತು ತಿನ್ನೋದಿಲ್ಲ ಅಂತ ಅಂತೇವ? ಇಲ್ಲ. ಮತ್ತು ಕೇಳಿ ಹಚ್ಕೋತೇವೆ. ಇಲ್ಲ, ತಿಂದಿದ್ದು ಅರುಗುವುದಿಲ್ಲ, ನಮ್ಮ ದೇಹಕ್ಕೆ ಸಮಸ್ಯೆ ಇದೆ, ಕೇಳುವುದಿಲ್ಲ ಮನುಷ್ಯ. ಅದನ್ನೇ ಕೇಳ್ತಾನೆ, ಅದನ್ನೇ ಮಾಡ್ತಾನೆ, ಮಾಡಿದ್ದನ್ನೇ ಮಾಡ್ತಾನೆ. ಅದೇ ಹೆಂಡತಿ, ಅದೇ ಮಕ್ಕಳು. ಯಾವ ಜವಾಬ್ದಾರಿಗಳಿಂದ ನಿವೃತ್ತನಾಗಬೇಕು ಅಂತ ಶಾಸ್ತ್ರ ಹೇಳ್ತಾ ಇಲ್ಲ. ಅಖಂಡ ದೇವರು ಅಂತ ಹುಚ್ಚನಾಗಿ ಹೆಂಡತಿ ನೋಡದೇನೆ, ಮಕ್ಕಳನ್ನ ನೋಡದೇನೆ, ಮನೆಯನ್ನು ನೋಡದೇನೆ ಗಳಿಸುವುದನ್ನು ಬಿಟ್ಟು ಅದೆಲ್ಲ ಮಾಡ್ಲಿಕ್ಕೆ ಹೇಳಿಲ್ಲ. ಅದಕ್ಕೆ ಎಷ್ಟು ಸಮಯ ಬೇಕು ಅಷ್ಟೇ ಸಮಯ ಕೊಟ್ಟು ಉಳಿದೆಲ್ಲ ಸಮಯದಲ್ಲಿ ದೇವರನ್ನ ಸ್ಮರಿಸಿ ನಿಮ್ಮ ಕರ್ತವ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿ ಅವರನ್ನು ಆ ಹಾದಿಗೆ ತೆಗೆದುಕೊಂಡು ಬನ್ನಿ. ನಮಗೆ ಸಮಯ ಸಿಗುವುದಿಲ್ಲ ಅಂತನ್ನೋದು ಸುಳ್ಳು. ನಿಮ್ಮನ್ನ ನೀವು ಜಾರ್ತಾ ಇದ್ದೀರಿ, ಜಾರಿಸ್ಕೊಂಡು ಹೋಗ್ತಾ ಇದ್ದೀರಿ.
ಸಮಯ ಸಿಗುದಿಲ್ರಿ, ಮುಂಜಾನಿನ ಸಾಯಂಕಾಲ ತನ ಇದೇ ಇರ್ತದೆ. ಹೌದು, ಇಡೀ ದಿವಸ ಇದ್ದರೂ ಎಲ್ಲೋ ಒಂದು ತಾಸು ನಿಮ್ಮನ್ನು ಬಿಟ್ಟಿರ್ತಾರೆ. ಆ ಸಮಯದಲ್ಲಿ ಯಾಕೆ ಮಾಡೋದಿಲ್ಲ ನೀವು? ಮತಿಹಿ ನ ಕೃಷ್ಣೇ ಪರತಸ್ವತೋಬ ಮಿಥೋ ಅಭಿಪತ್ತೇಗ ಹೊರತು ಅದಾಂತ ಗೋಬೇರ್ ವಿಧಾಂತ ಮಿಶ್ರಂ. ಮೇಲಿಂದ ಮೇಲೆ ಅದನ್ನೇ ಅಪೇಕ್ಷೆ ಪಡ್ತೇವೆ, ಅದನ್ನೇ ತಿಂತೇವೆ, ಅದನ್ನೇ ಭೋಗ ಮಾಡ್ತೇವೆ. ತೌಡು ಕುಟ್ಟುದು ಅಂತಾರಲ್ಲ, ಪುನಃ ಪುನಃ ಚರವಿತ ಚರವಣ. ಹಿಟ್ಟಾದ ಮೇಲೆ ಮತ್ತೆ ಅದನ್ನೇ ಕುಟ್ಟಿದ್ರೆ ಎದಕ್ಕೆ ಬರ್ಬೇಕದು? ಸಮಯ ವ್ಯರ್ಥ ಆಗ್ತದೆ. ಹಾಗೆ ಅಪೇಕ್ಷಾಪಟ್ಟು ಒಮ್ಮೆ ತಿಂದಾದ ಮೇಲೆ ಅದನ್ನು ಬಿಟ್ಟು ಬಿಡ್ಬೇಕು. ಅಪೇಕ್ಷಾಪಟ್ಟು ಒಮ್ಮೆ ಅದನ್ನು ಭೋಗಿಸಿದ ಮೇಲೆ ಬಿಟ್ಟು ಬಿಡಬೇಕು. ಭೋಗ ಮಾಡುವಾಗಲೂ ಕೂಡ ದೇವರು ಕರುಣಿಸಿದ್ದು, ದೇವರು ಮಾಡಿದ್ದು, ದೇವರು ಕೊಟ್ಟದ್ದು, ಭೋಗ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನದಿಂದ ಅದರ ಮೇಲೆ ಅಹಂ ಅವಾಮಿಭಾನ ಸ್ವಲ್ಪವೂ ಇಲ್ಲದೇನೆ ಭೋಗ ಮಾಡಬೇಕು ಅಂತ ಹೇಳ್ತದೆ ಶಾಸ್ತ್ರ. ಅಂದಾಗ ಅದು ದೇವರ ಸೇವೆ ಅಂತ ಆಗ್ತದೆ, ದೇವರ ಪೂಜಾ ಅಂತ ಆಗ್ತದೆ. ಇಲ್ಲದೇ ಇದ್ರೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇಂತಿದ್ರೊಳಗೆ ಭೋಗ ಮಾಡಿದ್ದನ್ನೇ ಭೋಗ ಮಾಡಬೇಕು, ಮಾಡಬಾರದು ಅಂತ ಶಾಸ್ತ್ರ ಹೇಳಬೇಕಾದಾಗ ಎಲ್ಲ ನಾನೇ ಮಾಡ್ತೀನಿ ಅಂತ ನೀನು ಕೂತಿಯಲ್ಲ ಅಂತ ಹೇಳಿ ಹಿರಣ್ಯಕಶಿಪು ಏನು ಕಲ್ತಿ ಅಂತ ಹೇಳಿದ್ದೇ ತಪ್ಪಾಯ್ತು ಏನೋ ಅನ್ನೋ ಅಷ್ಟು ಮಟ್ಟಿಗೆ ಹಿರಣ್ಯಕಶಿಪುನಿಗೆ ತಾನು ಉಪದೇಶ ಮಾಡ್ತಾ ಇದ್ದಾನೆ. ಹಾಗಾಗಿ ಅದ್ಭುತವಾದ ಉಪದೇಶ. ಪ್ರತಿ ಬಾರಿಯೂ ನಾವು ನರಸಿಂಹ ಜಯಂತಿಯ ಸಮಯಕ್ಕೆ ನರಸಿಂಹ ಪುರಾಣವನ್ನ, ಸಪ್ತಮ ಸ್ಕಂದ ಭಾಗವತವನ್ನ ನಾವು ಕೇಳ್ತೇವೆ. ಕೇಳಿದೆಲ್ಲಾಗೂ ಒಮ್ಮೆ ಒಮ್ಮೆ ದೇವರಲ್ಲಿ ಭಕ್ತಿ ಬರ್ತದೆ, ದೇವರಲ್ಲಿ ಶರಣಾಗತಿ ಬರ್ತದೆ, ದೇವರಲ್ಲಿ ಅಸಾಧಾರಣವಾದ ವಿಶ್ವಾಸ ಬರ್ತದೆ. ಒಮ್ಮೊಮ್ಮೆ ಕೇಳಿದಾಗ ಒಮ್ಮೊಮ್ಮೆ ದೇವರಲ್ಲಿ ಭಕ್ತಿ ಹೆಚ್ಚಾಗ್ತಾ ಹೋಗಬೇಕು. ಅಂದಾಗ್ಲೇನೆ ದೇವರ ಮಹಿಮೆಯ ಕೇಳಿದರ ಫಲ ಅಂತ ನಾವು ತಿಳಿಲಿಕ್ಕೆ ಸಾಧ್ಯ. ಅಂತ ಸಪ್ತಮ ಸ್ಕಂದದಲ್ಲಿ ಬರುವಂತಹ ನರಸಿಂಹದೇವರ ಆವಿರ್ಭಾವ ಅದು ನಾಳೆ ಸಾಯಂಕಾಲ ನರಸಿಂಹದೇವರು ಪ್ರಕಟರಾಗೋರು ಇದ್ದಾರೆ. ಹಾಗಾಗಿ ಈಗ ನಾವು ನೋಡಿದಂತೆ ಅನೇಕ ರೋಗಗಳು ಇವೆ, ಅನೇಕ ಆಪತ್ತುಗಳಿವೆ, ಅನೇಕರಿಂದ ಭಯಗಳಿವೆ. ಹಾಗಾಗಿ ಮನುಷ್ಯನಿಗೆ ಸ್ವಯಂ ತನಗೆ ರೋಗ ರುಜಿನಗಳು ಇರುವಂತೆ ಮನೆಯಲ್ಲಿ ಇದ್ದವರಿಗಿದೆ, ಹೊರಗಿನ ಪರಿಸರದಲ್ಲಿದೆ, ಎಲ್ಲ ಥರ ಭಯಗಳಿವೆ. ಹಾಗಾಗಿ ಆ ಎಲ್ಲ ಭಯಗಳಿಗೆ, ಆಪತ್ತುಗಳಿಗೆ, ವಿಪತ್ತುಗಳಿಗೆ, ಸಮಸ್ಯೆಗಳಿಗೆ ಪರಿಹಾರ ಒಂದೇ ಒಂದು, ಅದು ದೇವರು. ಆ ದೇವರನ್ನ ಸ್ಮರಣೆ ಮಾಡಿದಾಗಲೇ ಪರಿಹಾರ. ಆ ಎಲ್ಲ ರೋಗ ರುಜಿನಿಗಳ ಆಪತ್ತುಗಳನ್ನ, ದುಷ್ಕರ್ಮಗಳನ್ನ ಪರಿಹಾರ ಮಾಡಲಿಕ್ಕೆ ರೂಪವನ್ನು ತಾಳಿದ್ದು ನರಸಿಂಹದೇವರು. ಹಾಗಾಗಿ ಆ ನರಸಿಂಹದೇವರ ಆರಾಧನೆ ನಾಳೆ ಹೋಮಿನ ಮುಖಾಂತರ ಪ್ರಾರಂಭವಾಗ್ತದೆ. ಕೊನೆಗೆ ನರಸಿಂಹ ಪುರಾಣ ಭಾಗವತ ಸಪ್ತಮ ಸ್ಕಂದ ಮಂಗಳವೂ ಆಗ್ತದೆ. ಅವಶ್ಯವಾಗಿ ಇಷ್ಟು ಜನ ಬಂದಿದ್ದೀರಿ, ಅನೇಕ ಜನರಿಗೆ ಹೇಳ್ರಿ ನಾಳೆ ಹೋಮದಲ್ಲಿ ಭಾಗವಹಿಸ್ಲಿಕ್ಕೆ. ನಮಗೆ ಮನೆಯಲ್ಲಿ ಪ್ರತ್ಯೇಕವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಣ ಅಂತನ್ರಿ, ಸಮಯ ಅಂತನ್ರಿ, ಜಾಗ ಅಂತನ್ರಿ, ಮನೆಯಲ್ಲಿದ್ದ ಪರಿಸ್ಥಿತಿಗಳಂತನ್ರಿ, ಯಾವ್ಯಾವ್ದು ರೀತಿಯಿಂದ ನಮಗೆ ತೊಂದರೆಗಳಿರ್ತದೆ. ಹಾಗಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಎಲ್ಲರೂ ಕೂಡಿ ಮಾಡೋದು, ಎಲ್ಲರೂ ಭಾಗವಹಿಸಬೇಕಾದದ್ದು. ನಿಮಗೆ ಏನೇನು ಸಾಧ್ಯವಿದೆಯೋ ಅದನ್ನು ತೆಗೆದುಕೊಂಡು ಬಂದು ಮಡಿಯನ್ನೇ ಉಟ್ಕೊಂಡ್ಬಿಡ್ರಿ. ಆಹುತಿಯಲ್ಲಿ ಭಾಗವಹಿಸಿ ನರಸಿಂಹ ಮಂತ್ರದಿಂದ ಆಹುತಿಯನ್ನ ಹಾಕ್ಲಿಕ್ಕೆ ಅವಕಾಶ ಇರ್ತದೆ. ಅವಶ್ಯವಾಗಿ ಎಲ್ಲರಿಗೂ ಸ್ವಾಗತ ಇದೆ, ಅವಶ್ಯವಾಗಿ ಬರ್ರಿ. ಸಂಕಲ್ಪವನ್ನು ಮಾಡಿಸಿದವರಿಗೆ ಅವಕಾಶ ಇದೆ ಅಂತ ಸರ್ವಥಾ ಇಲ್ಲ, ಅದೊಂದು ನಿಮಿತ್ತ ಅವಶ್ಯ. ಅಂದ್ರೆ ಈ ರೀತಿಯಿಂದ ನಮಗೂ ಒಂದು ಅವಕಾಶ ಇದೆ ಅಂತ ಭಾಗವಹಿಸ್ಲಿಕ್ಕೆ ಅವರಿಗೆ ಆಸ್ಪದ ಇರ್ತದೆ ಅಂತ ಒಂದು ಸಲುವಾಗಿ ಅದನ್ನು ಹಾಕಿದ್ದು. ಮಾಡಿಸದೇ ಇದ್ದವರು ಬಂದು ಅವಶ್ಯವಾಗಿ ಇಲ್ಲಿ ಭಾಗವಹಿಸಿ ದೇವರ ಆರಾಧನಕ್ಕೆ ಪಾತ್ರರಾಗಬೇಕು, ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ಈ ಪುರಾಣವನ್ನ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಯಸ್ಸರ್ವಗುಣ ಸಂಪೂರ್ಣ ಸರ್ವದೇವೋಷ ವಿವರ್ಜಿತ ಪ್ರಿಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಸೃಹತ. ಶ್ರೀಕೃಷ್ಣಾರ್ಪಣ.